ಆತ್ಮನು ಪ್ರತ್ಯಕ್ಷ ಅನುಮಾನ ಉಪಮಾನ ಪ್ರಮಾಣಾದಿಗಳಿಂದ ಅತೀತನಾಗಿದ್ದಾನೆ. ಏನು ಇಂದ್ರಿಯಗಳಿಗೆ ಗೋಚರ ಆಗೋದ್ರೊಳಗೆ ಪ್ರಮಾಣಾದಿಗಳು ಬರ್ತವೆ. ಅನುಭವ ಗೋಚರ ಆಗಬೇಕಾದ್ರೆ ಯಾವ ಪ್ರಮಾಣವೂ ಇಲ್ಲ. ಏನು ನಿದ್ರೆಯೊಳಗೆ ಇಂದ್ರಿಯ ಧರ್ಮ ಬುದ್ಧಿ ಧರ್ಮ ಮನುಷ್ಯನ ಧರ್ಮ ಆರೋಪ ಮಾಡೋರು ಯಾರಲ್ಲಿ? ಧ್ಯಾನ ಇದು ಪುರುಷ ತಂತ್ರದ, ಆದ್ರೆ ಇರು ಏನದ ವಸ್ತು ತಂತ್ರದ. ನೀವು ಕಲ್ಪಿಸ್ಕೊಂಡು ಮಾಡೋದು ಯಾವುದೂ ಅದು ಉಳಿದಿಲ್ಲ. ಏನು ಕಲ್ಪನೆಗೆ ಬಂದದ್ದು ಯಾವುದೂ ಉಳಿದಿಲ್ಲ. ಅದು ನಿಜವಾದ ಜ್ಞಾನ ಅಂದ್ರೆ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲೋದಕ್ಕಂತಾರೆ. ಏನು ತಮ್ಮ ಅನುಭವ ತಾವು ಹೊರಗೆ ನೋಡ್ಕೊಳ್ಳೋದಿಲ್ಲ ನಾವು. ಏನು ನಮ್ಗೆಲ್ಲರಿಗೂ ಒಳಗೆ ಗಂಟನ್ಯಾಗ ವಿಷಯದಿಂದ ಸುಖ ಆಗ್ಬೇಕು ಅನ್ನೋದು ಐತಿ. ಒಳಗ ಹೇತು ಇಟ್ಕೊಂಡು ನಾವು ಏನೆಲ್ಲ ಮಾಡ್ತೀವಿ. ಆದರೆ ಜ್ಞಾನಿಗೆ ಒಳಗೆ ತನ್ನ ಆತ್ಮಾನುಸಂಧಾನದಾಗ ಸುಖ ಐತೆ ಅನ್ನೋದು ಅವನು ತಿಳುವಳಿಕೆ ಗಟ್ಟಿರ್ತೈತಿ. ಅದಕ್ಕೆ ಅವ ಹೊರಗೆ ಹಣಿಕೆ ಹಾಕಕ್ಕೆ ಹೋಗುದಿಲ್ಲ. ಏನು ಅವ ಪುನಃ ಪುನಃ ತಿರುಗಿ ಆತ್ಮಾನುಸಂಧಾನದಾಗ ತೊಡಗ್ತಾನೆ. ಹೊರಗೆ ಏನು ವ್ಯವಹಾರ ಮಾಡಿದ್ರು ಸುದ. ಏನು ಇಲ್ಲದ ಗದ್ದಲ ತಲೆ ಹಾಕೊಂಡು ಶಾಂತಿ ಇಲ್ಲದಂಗೆ ನಾವು ಮಾಡ್ಕೊಂಡೇವಿಲ್ಲ. ಅದನ್ನ ಕೈ ಬಿಟ್ರೆ ಇದ್ದ ವಸ್ತು ಇದಕ್ಕಿದ್ದಂಗೆ ಹೋಗಿ ಬರ್ತೈತಿ. ತನ್ನ ಸ್ವರ್ಗ ತಾನ ಕಳ್ಕೊಂಡಂಗೆ ಆಗೈತಿ. ಸುಮ್ಮನೆ ಇದ್ರೆ ಆರಾಮಿರ್ತೇನೆ ಅನ್ನೋದು ಗೊತ್ತೈತಿ ಎಲ್ಲರಿಗೆ. ಆದ್ರೆ ಸುಮ್ಮನೆ ಇರೋಕ್ಕಲ್ಲ. ಇಲ್ಲದ್ದೇ ಹುಳ ಬಿಟ್ಕೊಂತಾನೆ. ಹೌದಿಲ್ಲ? ಅದನ್ನು ಹೊಸದಾಗಿ ಬಿಡಬೇಕಾಗಿಲ್ಲ. ನೀವು ಇದ್ದ ಸ್ಥಿತಿ ಸುಮ್ಮನೆ ಇದ್ದಾಗ ಎಲ್ಲರಿಗೂ ಅನುಭವ ಬರ್ತೈತಿ. ಅದೇ ಕಠಿಣ ಆಗೈತಿ. ನಾವು ಏನಾರ ಮಾಡಿ ಅದನ್ನು ಹೊಂದಾಕೊಂಡಾನು. ಏನಾರ ಮಾಡಿದ್ರೆ ಏನಾರ ಹಾಕ್ತೀನಿ. ಏನೂ ಮಾಡಿದ ಸುಮ್ಮನೆ ಇರುವುದು ಬೇಕಾಗೈತಿ. ಸಲೆ ಸುಮ್ಮನಿಹುದೇ ನಿಜ ಯೋಗವು ಅಂತ. ತಾನ ಕಲ್ಪಿಸ್ಕೊಂತಾನೆ. ಎಲ್ಲ ತಾನ ಕಲ್ಪನಾ ರಾಜ್ಯ ಸಿಕ್ಕೊಂಡು ತಾನ ಒದ್ದಾಡ್ತಾನೆ. ತಾನ ಸುಮ್ಮನೆ ರಚನೆ ಮಾಡೋದು ಕೈ ಬಿಟ್ಟ ಅಂದ್ರೆ ತಾನೇ ಆರಾಮಿರ್ತಾನೆ. ಮನಸ್ಸ ಎಲ್ಲ ತಾನ ಮಾಡೋದು. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ ಇವು ಅಂತ. ಎಲ್ಲ ಬಂಧನ ಕಲ್ಪನಾನು ತಾನ ಮಾಡ್ಕೋತೈತಿ, ಮೋಕ್ಷ ಕಲ್ಪನಾನು ತಾನ ಮಾಡ್ಕೋತೈತಿ ಮನಸ್ಸು. ಏನು ಕಲ್ಪನಾ ಮಾಡೋದು ಕೈ ಬಿಟ್ಟ ಅಂದ್ರೆ ಬಂಧನನೂ ಇಲ್ಲ ಮೋಕ್ಷನೂ ಇಲ್ಲ. ನ ಬಂಧನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಅಂತ. ಕಲ್ಪನಾ ಮಾಡೋದು ಯಾವಾಗ ಕೈ ಬಿಡ್ತಿ, ಯಾವಾಗ ಯಾವೂ ಇಲ್ಲ ನಿನಗೆ. ಏನು ಹೊರಗಿನ ವ್ಯವಹಾರ ಮಾತಾಡೋಂಗ ಹೊರಗಿನ ಜನರು ಕೂಡ ಮಾತಾಡ್ತೇವೆ. ನಮ್ಮ ಬಾಳ್ಯದ ಗತಿನಾಗ ಇರ್ತೇವಿಲ್ಲ ನಾವು. ಹಂಗೆ ಜ್ಞಾನಿ ತನ್ನ ಗತಿನಾಗ ಇರ್ತಾನೆ. ಜಗತ್ತಿನ ಕೂಡ ಎಲ್ಲ ಜಗತ್ತಿನಾಗ ಇದ್ರೂ ಸುಧಾ ತನ್ನ ಗತಿನಾಗ ತಾನು ಇರ್ತಾನೆ. ಈ ಗತಿ ಸಾಧಿಸಬೇಕಾದ್ರೆ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಾಗ ಸಾಧಿಸಲಿಕ್ಕೆ ಬರ್ತೈತಿ. ಸಮಾಧಿ ಹತ್ತದ ಹೊರತಾಗಿ ಗತ್ತು ಬರೋದಿಲ್ಲ ನಮ್ಗೆ. ಏನು ಅದಕ್ಕೆ ನಿರಂತರ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು. ಸಮಾಧಿ ಸ್ಥಿತಿಯನ್ನು ನಾವು ಹೊಂದಬೇಕಾತಂದ್ರೆ ಏನು ಶಿವಾನಂದರು ಹೇಳಿದ್ದನ್ನು ಯಾರು ಹಿಡಿದ್ರೆ ಹೇಳಿ? ಶಿವಾನಂದರು ಹೇಳಿದ್ದನ್ನು ಜರ್ನಿ ಹಿಡಿದಿದ್ರೆ ಗುಂಪು ಮಾಡ್ತಿದ್ದಿಲ್ಲ ನೀವು. ಹೌದಿಲ್ಲ? ಕೂಡ ನಾನು ಶಿಷ್ಯ ಯಾರದ್ರಿ ಶಿವಾನಂದ ಶಿಷ್ಯರ ಅನ್ನೋದು? ನಾಮರೂಪ ಹಿಡ್ಕೊಂಡು ಕೂತ್ರು ಶಿವಾನಂದ ಶಿಷ್ಯರಕ್ಕೆ ನನಗೆ. ಸಮಾಧಿ ಹೆಂಗೆ ಹತ್ಬೇಕು ಹೇಳಿ? ನಾಮರೂಪ ಹಿಡ್ಕೊಂಡು ಕೂತ್ರು. ಅಸ್ಥಿ ಬಾತಿ ಪ್ರಿಯ ಅನುಸಂಧಾನ ಮಾಡೋ ಕಾಲಕ್ಕೆ ನಾಮರೂಪ ಕ್ರಿಯೆಗಳು ಎಲ್ಲಿ ಬರ್ತಾವಲ್ಲೇ? ಅನುಭವ ನೋಡ್ಕೊ ನೀವು. ಯಾರ ಹೇಳಿದ್ದನ್ನು ಹೇಳಕ್ಕೆ ಹೋಗಬೇಡಿ. ಯಾವ್ದಾರ ಪುಸ್ತಕದಾಗಿಂದ ಹೇಳಕ್ಕೆ ಹೋಗಬೇಡಿ.
ಆರಾಮನ ಕಡೆಲ್ಲ ಕೊಟ್ಟಾಗ ನಾಮರೂಪಗಳ ಕ್ರಿಯೆಗಳು ಎಲ್ಲಿ ಬರ್ತಾವು? ನಾಮರೂಪಗಳೆಲ್ಲ ಕಲ್ಪಿತ, ಕಲ್ಪನಾ ಮಾಡ್ಕೊಂಡಾಗ ಅದಾವ ನಾಮರೂಪಗಳು. ಕಲ್ಪನಾ ಎಲ್ಲ ಅಡಿಗಿದಾಗ ನಾಮರೂಪಗಳು ಎಲ್ಲಿದಾವೆ ಹೇಳ್ರಿ? ಅಸ್ಥಿ ಭಾತಿ ಅರು ಇರು ಆನಂದದ ಕಡೆಲ್ಲ ಕೊಟ್ಟಾಗ ನಾಮರೂಪಗಳ ಕ್ರಿಯೆ ಎಲ್ಲಿ ಬರ್ತಾವೆ ಹೇಳ್ರಿ? ಯಾವನು ನಾವು ಕೈ ಬಿಡಬೇಕಾಗಿರ್ತೈತಿ ಅವನ್ನ ಹಿಡ್ಕೊಂಡು ಕುಂತ ಏನ್ ಮಾಡವ? ನಾಮರೂಪಗಳನ್ನು ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡ್ಸ್ ಕಂಪ್ನಿನ ಸುಳ್ಳು ವಚ್ಚೆ ಹೋಗ್ತಾವ. ವ್ಯರ್ಥ ನಿರರ್ಥಕ ಮಾಡೋದಿಲ್ಲ. ಅದ್ರಾಗ ವೇಳೆ ಕೇಳ್ತೀನಿ, ನಾಮ ರೂಪ ಇಟ್ಕೊಂಡು ಅದ್ರ ಅಭಿಮಾನ ಇಟ್ಕೊಂಡು ಗುಂಪು ಕಟ್ಕೊಂಡು, ಹೌದಿಲ್ಲ? ಎದಕ್ಕೆ ಬೇಕಾಗೈತಿ? ಸಂಕುಚಿತ ಭಾವ. ನಾಮರೂಪಗಳೆಲ್ಲ ಒಂದು ಗುಂಪಿಗೆ ಸಂಬಂಧಪಟ್ಟಾವಿಲ್ಲ, ಎಲ್ಲರಿಗೆ ಸಂಬಂಧಪಟ್ಟಾವು. ನಾವು ನಾಮ ರೂಪ ಒಂದೊಂದು ಗುಂಪಿನ ಒಂದೊಂದು ನಾಮ ಕಲ್ಪನೆ ರೂಪ ಕಲ್ಪಿಸ್ಕೊಂಡು ಕುಂತಿ. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರ್ಬೇಕದು, ಅಂಥದ್ದು ಹೇಳಿರ ಅಡ್ಡಿ ಇಲ್ಲ. ಎಲ್ಲರಿಗೂ ಉಪಯೋಗ ಬರುವಂಥ ನಾಮ, ಎಲ್ಲರಿಗೂ ಬರುವಂಥ ಉಪಯೋಗ ಬರುವಂಥ ರೂಪ ಏನಾರು ಐತೇನ? ಹೌದು, ಐತೇನ್ರಿ? ಬೇರೆ ಬೇರೆ ನಮೂನಿ ಕಲ್ಪನೆ ಕುಂತಿ. ಬೇರೆ ಬೇರೆ ಏನೇನೋ ಕಲ್ಪಿಸ್ಕೊಂಡು ಆ ಸದ್ವಸ್ತು ಇದ್ದ ವಸ್ತುವಿನ ಅನುಭವ ಹೆಂಗಾಗ್ಬೇಕು ಹೇಳಿ? ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವ ಇರೋದಯ್ಯ ಸುಖ ಇರುತ್ತೆ. ನೀವು ನಾಮರೂಪಗಳ ಭಾವಿಸ್ಕೊಂಡು ಕಲ್ಪಿಸ್ಕೊಂಡೆ ಅವನು ಅಕ್ಕವು ನಾವು, ನೀವು ಭಾವಿಸ್ಕೊಂಡಂಗೆ ಕಲ್ಪಿಸ್ಕೊಂಡಂಗೆ ಇರ್ತಾವ ನಾವು. ಹಂಗದಾವನು ದೇವರು. ನೋಡಿಯೇನು ಹಂಗೆ? ಹಿಂಗಿದ್ದದ್ದು ನೋಡಿ ಕಲ್ಪಿಸ್ಕೊಂಡೇನು ಅವನು? ಯಾವ್ದಾರ ಆಧಾರದ ಮೇಲೆ ಕಲ್ಪಿಸ್ಕೊಂಡೆ ಹೇಳು. ಕೂಡ ಎಲ್ಲ ಇಲ್ಲದ ಕಲ್ಪನಾ ಇಲ್ಲ ತಲೆ ತಗೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡಿಲ್ಲ. ವನ್ಯಜೀವಿ ಗೊತ್ತಿಲ್ಲದವ್ರಿಗೆ ಮತ್ತು ಅದನ್ನ ಅದ ಉಬ್ಬಿ ಹಚ್ಚೋದು. ನೇರವಾಗಿ ಸತ್ಯದ ಅನುಭವವನ್ನು ನೋಡ್ಕೊರಿ. ಏನು ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ನೇರವಾಗಿ ಕಂಡ್ಕೋಬೇಕಾಗಿ, ಯಾವ ಉಪಾಧಿಗಳ ಸಂಬಂಧ ತೂರಿಡುವಂಥ ಇವನ್ನೆಲ್ಲ ನಾಮರೂಪಗಳನ್ನೆಲ್ಲ ತೆಗೆದುಹಾಕ. ನಾಮರೂಪಗಳೆಂಬ ಮಾಯಾಂಶಗಳನ್ನೇ ಪೀರ್ಚಿ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡಿ ನೇರವಾಗಿ ಇದನ್ನು ಕಂಡ್ಕೋಬೇಕಾಗೈತಿ, ಸತ್ಯದ ಅನುಭವವನ್ನು. ಏನು ಹೊಟ್ಟೆ ಹಸಿದ್ರೆ ಸೀದಾ ಅಡುಗೆ ಮನೆಗೆ ಹೋಗ್ತೀವೇನು, ಹಳತಿಗೆ ಹೋಗ್ತೀವಿ ಅಂತಿದ್ರು ಅಜ್ಜವ್ರು. ಹೊಟ್ಟೆ ಸೀದಾ ಅಂದ್ರೆ ಸೀದಾ ರೊಟ್ಟಿ ಬುಟ್ಟಿಗೆ ಹೋಗಿಲ್ಲ, ಎಲ್ಲಿದ್ದಾವನ್ ಹಂಗೆ ನೇರವಾಗಿ ಎಲ್ಲಿ ಐತಿ ನಮ್ಗೆ ಬೇಕಾಗೈತೆ ಅದ್ರ ಕಡೆ ಎಲ್ಲ ಹಾಕ್ಬಿಡೋದು. ಇವೆಲ್ಲ ಎದಕ್ಕೆ ಬೇಕಾಗ್ಯವ? ಆ ನಾಮ ಈ ರೂಪ ಇಟ್ಕೊಂಡು ಕುಂತ್ರ ಹೊಂದಾಕತ್ತೇನೆ ಅದು? ಮೊದಲಿಗೆ ಬೇಕು, ಮೊದಲಿಗೆ ಇಲ್ಲ ಐತಿ ಅನ್ನೋನ್ ಚಂಡ ಹಿಡಿದು ತುಂಬ ಇಲ್ಲ ಅಂದ್ರೆ ಅಜ್ಜ. ಹಿಂಗೆ ಯಾರು ಹೇಳಿಲ್ಲ ನಿಮಗೆ. ಎಲ್ಲ ಸಾಲು ಸರಡೋಕಿನ ನಾಮರೂಪ ಹಿಡ್ಕೊಂಡು ಅದನ್ನು ಮಾಡ್ಕೊತ ಹೋಗಿ ಇದನ್ನು ಮಾಡ್ಕೊತ ಹೋಗಿ ಯಾರು ಹೇಳವ್ ನಿಮ್ಗೆ? ಸಾಲು ಸರಡೋಕಿ ಖಾತೆದವ್ರ ಎಲ್ಲರೂ ಅಂತಿದ್ರು ಅಜ್ಜ. ಅದನ್ನ ನೀಗ್ಲಿಕ್ಕೆ ಇದನ್ನು ಮಾಡ್ಕೊಂಡು ಕುಂತು ಬಿಡೋದಪ್ಪ, ಗೊಂಬೆ ಇವನ್ನ ಇಟ್ಕೊಂಡು ಕುಂತು ಬಿಡೋದು. ನಾವು ಯಾಕ್ರಿ ಮಹಾತ್ಮರು ಇದನ್ನು ಮಾಡಿದ್ದೀವಿ? ಹೌದಿಲ್ಲ? ಅವ್ರು ಹೇಳಿದ್ದನ್ನು ಬಿಡ್ತೇವೆ ಹೊರತು ನಾವು ಯಾಕ್ರಿ ಅದನ್ನು ಬ್ಯಾಡ ಅಂದಿರ್ತಾರ ಅದನ್ನ ಮಾಡ್ಕೊತ ಕುಂದಿರ್ತೀವಿ. ನಾಮರೂಪ ಹಿಡ್ಕೊಂಡು ಅನುಸಂಧಾನ ಮಾಡ್ರಿ ಅಂತ ಯಾವ ಮಹಾತ್ಮ ಹೇಳ್ಯಾನ ಹೇಳ್ರಿ? ಅವ್ನು ಮಾಡ್ಕೊತ ಕೂತ್ರೆ ನಿನಗೆ ಇದನ್ನು ಸಮಾಧಿ ಸ್ಥಿತಿ ಹೊಂದಕ್ಕಾಕೈತೆ ನಾವು? ಈ ಹುಚ್ಚು ಯಾರು ಬಿಡಿಸ್ಬೇಕಿನ್ ನಿಮಗೆ? ಹಿಂಗಾದ್ರೆ ಕೇಳಿ ಹೆಂಗೆ ಮಾಡವ ನೀವು? ಕೇಳಿದ್ದನ್ನ ಬಿಡ್ತೀರಿ ಹೊರತು ನಿಮ್ದೇನು ನೀವು ಬಿಡುದಿಲ್ಲ. ಅದ ನಡೆದತ್ತಿಲ್ಲ ಈಗ. ಯಾವುದನ್ನ ಹಾಲುಗಳಿಬೇಕನ್ನೋ ಹೊತ್ನ್ಯಾಗ ಅಂಥದನ್ನ ಮಾಡ್ಕೊಂತ ಕುಂದಿರ್ತಿ. ಯಾರು ಬಿಡಿಸ್ಬೇಕಪ್ಪ ಇದನ್ನ? ಹಿಡಿದದ್ದು ಸಂಕಟ ಕೊಡ್ತದೆ, ಬಿಟ್ಟದ್ದು ಸುಖ ಕೊಡ್ತದೆ ನೋಡ್ರಿ. ಇದು ನಿಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ ಮಾತಿದು. ನಾ ಏನು ಸ್ವಂತ ಹೇಳಾಕತ್ತಿಲ್ಲ ಇದನ್ನ. ನಂದೇನು ಅಲ್ಲದ, ನಿಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ದು ನಿಮ್ಗೆ ಹೇಳಾಕತ್ತ. ಬೇಕಾದ್ರೆ ತಿಳ್ಕೊ, ಸಾಕಾರ ಬಿಡು. ಇವ್ ನಡ್ಕ ಅಡಬಂದ್ರಿಗಳು ಹೇಳಿದ್ದನ್ನು ಹಿಡ್ಕೊಂಡು ಕುಂದಿರ್ತಿ.
ಹಾಂ, ದೊಡ್ಡ ವ್ಯಾಪಾರ ನೀಗ್ಲಿಕ್ಕೆ ಮಸಿ ಮರ ವ್ಯಾಪಾರ ಶುರು ಮಾಡಿದಂತ. ಹೌದಿಲ್ಲ? ಇದನ್ನು ಬಿಟ್ಟು ಅನುಭವ ತಗೊಳಕ್ಕಾಗ್ಲಿಕ್ಕೆ ಯಾಕ್ರಿ ಇವನ್ನ ನಾಮರೂಪ ಹಿಡ್ಕೊಂಡು ಗದ್ದಲ್ದಾಗ ಬಿದ್ದೀನಿ ನೀನು. ಇದ್ಯಾದಕ್ಕೆ ಬೇಕಾಗೈತಿ? ಇದರಿಂದ ಕಡೆಕಾಗೋದು ಯಾವಾಗ ನೀ ಈ ಗದ್ದಲ್ದಾಗ ಬಿದ್ದೆ ಅಂತ. ನಾಮರೂಪಗಳು ಗದ್ದಲ್ದಾಗ ಬಿದ್ದರೆ ಭಾಳ ಕಠಿಣ ಐತ್ರಿ ಅದರ ವಿಮಾನ ಹೋಗೋದು. ಏ ಇನ್ನೂ ಒಬ್ಬ ಧೀರ, ಅದಕ್ಕೆ ಧೀರ ಅಂತಾರೆ. ಎಲ್ಲದರ ಮೇಗಿನ ಅಭಿಮಾನವನ್ನು ಕೈಬಿಟ್ಟು ಕೇವಲ ಇರುವಿನ ಅನುಸಂಧಾನದ ತೊಡಬೇಕು ನಾವು. ಏನು ಬೇಕಾಗಿಲ್ಲ ನಮಗೆ ಜಗತ್ತಿನ ಹೊಗಳಿಕೆ ತೆಗಳಿಕೆ ಅವಶ್ಯಕತೆ ಇಲ್ಲ. ಅವ್ರು ಹಂಗಂತಾರೆ ಹಿಂಗಂತ ತಗೊಂಡೇನು ಕಾಯಿ ಅಂತೆ ಗುಬ್ಬಿ ಅಂತೆ ತಗೊಂಡೇನು ಮಾಡೋದು ನೋಡ್ಕೋ. ಏನು ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡಕ್ಕೆ ಹೋಗ್ಬೇಡ, ಅನುಭವಿಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡು, ಆತ್ಮಜ್ಞಾನಿಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡು. ಏನು ಇವರು ಜನರ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಅಂತಾರೆ ಅನುಭವಿಗಳು. ನಾವು ಅವ್ರು ಅಂತಾರಂತ ಅದಕ್ಕೆ ಅಂಜಿ ನಡೆದರೆ ಏನುಂಟು ಲೋಕದಿ, ಮನಕ್ಕಂಜಿ ನಡೆಯುವುದೇ ಚಂದ. ಅನುಭವಿಗಳು ಇದಕ್ಕೆ ಅದನ್ನು ಅವರ ಮಾರ್ಗದರ್ಶನ ಪಡ್ಕೋ. ಅವರ ಹೇಳಿದಂತ ಬಲ್ಲವರ ದಾರಿ ಹಿಡಿ. ನೀನು ಹುಚ್ಚರ ಶಾಂತಿ ಅದು ಜಗತ್ತಂದ್ರೆ. ಹೌದಿಲ್ಲ? ಅವ್ರು ಬೆನ್ನು ಹತ್ತವ. ಯಾರು ಸುಖಿಗಳಾಗ್ಯಾರ, ಸುಖಿಗಳಾದವ್ರು ಬೆನ್ನು ಹತ್ತವ, ಏನು ಸಂಕಟದಾಗ ಒದ್ದಾಡೋರು ಬೆನ್ನು ಹತ್ತವ. ಎಲ್ಲ ತುಡುಗರ ದಾರಿ ಬೆನ್ನು ಹತ್ತವ. ಹೌದಿಲ್ಲ? ಅಂಥವ್ರನ್ನ ನಂಬ್ತೇವೆ ನಾವು ದೂರ. ಹೌದಿಲ್ಲ? ಖರೆ ಹೇಳೋರು ನಂಬೋದಿಲ್ಲ ಯಾರು. ಇದು ಕಠೋರವಾದದ್ದು, ಅದು ಸತ್ಯ. ಆದರೂ ಅದನ್ನು ಹೇಳಬೇಕಾಗಿದೆ. ಜನರಿಗೆ ಇದಾಕೈತಪ್ಪ ಪೆಟ್ಟತೈತೆ ಅಂತೇಳಿ ನೊಂದೈತೆ ಅಂತ ಹೇಳೋದು ಬಿಡಬೇಡ. ಹೇಳುವಂತ ಹೇಳಿ ತಿಳ್ಕೊಳ್ಳಿ ಇಲ್ಲಾಂದ್ರೆ ಬಿಡಲಿ. ಹೌದು, ಜನರು ಮೆಚ್ಚುವ ಸಂಬಂಧ ಅದನ್ನು ಮಾಡಪ್ಪ, ನೀ ಇದನ್ನು ಮಾಡ. ಅದನ್ನು ಅವರೇ ಹೇಳ್ಯಾರು. ಇವ್ರ ಬುದ್ಧಿ ಇಷ್ಟ ಬರ್ತಂತ ಉದಾಸೀನ ಆಗಿಬಿಡ್ತವ್ರು. ಹೇಳು ಮಟ್ಟ ಹೇಳಿದ್ರು ನಿಜವಾದದನ್ನು. ಪುಣ್ಯಾತ್ಮ ತಿಳ್ಕೊತಾನೋ ಅದನ್ನ ಹೇಳ್ಯಾರು. ನಾ ಹೇಳಿದ್ದಲ್ಲಪ್ಪ, ಇದು ನಿಮ್ಮ ಹಿಂದಿನ ಋಷಿ ಮುಂಡಿಗಳು ಹೇಳಿದ್ದು, ಸ್ವಂತದ್ದಲ್ಲಿದಂತೆ. ನಿದ್ರೆ ಅಜ್ಞಾನ ಸಮಾಧಿ, ಸ್ವರೂಪದ ಎಚ್ಚರ ಜ್ಞಾನ ಸಮಾಧಿ. ಅದು ನಿದ್ರೆ ಒಳಗೆ ನಾಮರೂಪ ಕ್ರಿಯೆ ಇರ್ತಾವನಲ್ಲಿ. ಸ್ವಂತ ವಿಚಾರ ಮಾಡ್ರಿ ನೀವು. ಯಾರ ಹೇಳಿದ್ದನ್ನ ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಗದ್ಲಿಲ್ಲ ಅಲ್ಲಿ ಗದ್ಲ ಎಬ್ಸಕ್ಕೆ ಹೊಂಟಾರ. ಎಲ್ಲಿ ಗುಂಪು ಮಾಡಕ್ಕೆ ಬರೋದಿಲ್ಲ ಅಲ್ಲಿ ಗುಂಪು ಮಾಡ್ಕೊಂಡು ಕುಂತಾರೆ. ಅಧ್ಯಾತ್ಮ ಒಳಗೆ ಗುಂಪು ಮಾಡ್ಕೊತ ಕುಂಟ್ರಿ ಅದಕ್ಕೆ ಬಂತು. ಇದು ಹೆಂಗೆ ತಿಳಿಬೇಕು ನಿಮಗೆ? ಗುಂಪು ಕಟ್ಕೊಂಡು ಕುಂತ್ರೆ ಧ್ಯಾನ ಅಂತಾರನ ಅದಕ್ಕೆ. ಗುಂಪು ಸಂಪ್ರದಾಯ ಹಿಡ್ಕೊಂಡು ಕುಂತ ಅವ್ರಿಗೆ ಹತ್ತೋದಿಲ್ಲ. ಸಿಂಹಗಳು ಎಂದಾದರೂ ಗುಂಪು ಕಟ್ಟುವುದನ್ನು ಕೇಳಿದ್ದೀರಾ ಅಂದರೆ, ವನರಾಜ ಸಿಂಹ ಗುಂಪು ಕಟ್ಟುವುದಿಲ್ಲ, ಸ್ವತಂತ್ರ. ಅದರಲ್ಲಿ ಆತ್ಮವಿಶ್ವಾಸ ಐತೆ ಅದಕ್ಕೆ. ಆನೆಗಳು ಗುಂಪು ಕಟ್ಕೋತಾವ. ಅವಕ್ಕೂರ ಶರೀರ ಎಷ್ಟು ಬಲ ಐತೆ ಅಂದ್ರೆ ಸುಧಾ ಅವು ಗುಂಪು ಕಟ್ಕೊಂಡು ಮಲಗ್ತಾವ. ಆನೆ ಮಲಗಬೇಕಾದ್ರು ಅವಕ್ಕೆ ವಿಶ್ವಾಸ ಇಲ್ಲ ತಮ್ಮ ಇದ್ರ ಮ್ಯಾಗ. ಆದರೆ ಸಿಂಹಗಳು ಗುಂಪು ಕಟ್ಬೋದು. ಸಿಂಹ ಅಂದ್ರೆ ಜ್ಞಾನಕ್ಕಂತಾರೆ. ಅಜ್ಞಾನವನ್ನು ಹರಣ ಮಾಡುವಂತಹದ್ದು ಸಿಂಹ ಅಂತಾರೆ. ಸತ್ತು ಅಲ್ಲ, ಅಸತ್ತು ಅಲ್ಲ.
ಎರಡನ್ನು ಮೀರದ ನಿನ್ನ ಇರು ಏನು ಒಬ್ಬ ಕರೆ ಅಂತಾನ, ಒಬ್ಬ ಸುಳ್ಳು ಅಂತಾನ. ಆದ್ರೆ ಅನುಭವಿ ಎರಡೂ ಸುಳ್ಳು ಅದು. ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖ. ತನ್ನ ತಾನು ಎಡೆಬಿಡದೆ ಯಾರು ಇಲ್ಲ ಅರಿಯದಾತನಿಗೆ. ಒಬ್ಬ ಒಂದ್ ಅಂತಾನ, ಒಬ್ಬ ಎರಡು ಅಂತಾನ. ಹೌದಿಲ್ಲ? ಎರಡನ್ನೂ ಮೀರೈತಿ ನಿನ್ನ ಇರು. ಅದಕ್ಕೆ ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖ. ಆ ಭಾವ ಸಹಿತ ಅಡಿಗಿದ್ದದ್ದು ಅದು. ಒಂದನ್ನೋದು ಸಹಿತ ಇಲ್ಲ. ಎರಡನ್ನು ಹೊಡೆದು ಹಾಕೋ ಸಂಬಂಧ ಒಂದು ಅನ್ಬೇಕು. ಅದನ್ನು ಕೈ ಬಿಟ್ಟ ನಿನಗಿದು ಅನುಭವ ಆಕೈತಿ. ಏನು ನಮ್ಮ ದೇವ್ರ ಅದು, ನಮ್ಮ ದೇವ್ರು ಇದು ಅಂತ ಹಿಡ್ಕೊಂಡು ಕುಂತಿರಲ್ಲ, ನೀವ್ಯಾರು? ಆ ದೇವ್ರು ನಿಮ್ಮ ಮನೆ ಮುಟ್ಟ ಬಂದು ಹೇಳಿದ್ವು ನೀವು, ನಾ ನಿಮ್ಮ ದೇವ್ರು ಅಂತೇಳಿ, ನಿಮ್ಮ ಮನೆ ದೇವ್ರು ಅಂತ ಬಂದು ಹೇಳಿದ್ವು ನಾವು. ಎಷ್ಟು ಗಾಬಾಗಿರಲ್ರಿ. ಭಯ ಹುಟ್ಟಿಸಿಬಿಟ್ಟಾರ ನಾವು. ಯಾಕ್ರಿ ಏನಪ್ಪ ಮನೆ ದೇವ್ರು ಏನಾರು ಮಾಡಿದ್ ನಮ್ಗಂತ ಭಯ ಉಂಟಾಕೈತಿ. ಈ ಭಯ ಯಾವಾಗ ಕಳ್ಕೊಳ್ಳೋರು ನೀವು? ದೇವರ ಭಯವೇ ಅಸಂಬದ್ಧ ಅಂದರು. ಇಲ್ಲ ಇಲ್ಲ. ದೇವ್ರಪ್ಪ ಒಂದು ಏನಾರು ಮಾಡಿದ. ದೇವರ ಭಯವೇ ಅಸಂಬದ್ಧ. ಮನುಷ್ಯರ ಭಯವೇ ಅದು ಹೇಡಿತನ. ಪಂಚಭೂತಾದಿಗಳ ಭಯವೇ ಅವುಗಳನ್ನು ಎದುರಿಸು. ನಿನ್ನಲ್ಲಿ ನಿನಗೆ ಭಯವೇ ನಾನೇ ದೇವರೆಂದು ಹೇಳುವಂತ ರಾಮತೀರ್ಥರು ಸ್ಪಷ್ಟ ಹೇಳ್ಯಾರ ಅದನ್ನು. ಏನು ಎಚ್ಚರಿಕೆ ಒಳಗೆ ಅಷ್ಟೇ ನೀ ಕಲ್ಪಿಸ್ಕೊಂಡು ಇವನ್ನೆಲ್ಲ ಕನಸಿನಾಗ ಇರ್ತಾವನ್ರಿ ದೇವರೆಲ್ಲ. ಎಚ್ಚರ ಆದ ಕೂಡಲೇ ನಾವು ನಿಮ್ಮ ದೇವರ ಬಂದು ನೋಡ್ಬರ್ರಿ ನಮ್ಮನ್ನ ಅಂತಾವ ನಾವು ನಿಮಗೆ. ನೀವು ಆರಾಮ್ ಇರ್ಬೇಕಂದ್ರೆ ಎಲ್ಲ ಕೈ ಬಿಡಬೇಕ ನೋಡ್ರಿ ಇವನ್ನೆಲ್ಲ. ಇವನ್ನೆಲ್ಲ ದೇವರು ದಿನರು ಎಲ್ಲ ಕಟ್ಟಿ ಒಗದಾಗ ನಿನಗೆ ಆರಾಮ್ ಇರಾಕ್ ಬರ್ತೈತೆ. ನೀ ಎಲ್ಲಾರು ಅದನ್ನ ಅಲ್ಲಿ ದೇವ್ರೈತೆ, ಹೆಣ ದೇವ್ರೈತೆ ಇವನು ಕಟ್ಕೊಂಡು ತಲೆಯಾಗಿ ಇಟ್ಕೊಂಡು ಕಾರು ಇದ್ದ ಸಮಾಧಾನ ಕೆಡಿಸಿಬಿಟ್ಟು, ಇದ್ದ ಸಮಾಧಾನ ಎಲ್ಲ ಕೆಟ್ಟ ಮೂರಾ ಬಟ್ಟೆ ಆಗಿಬಿಟ್ಟೈತೆ ನಮ್ಗೆ. ಇಲ್ಲದ್ದು ದೇವ್ರು ಐತೆ, ಹೆಣ ದೇವ್ರು ಐತೆ, ಗಂಡ ದೇವ್ರು ಐತೆ ಅಂತ ಕಲ್ಪಿಸ್ಬೇಕು. ಇರ್ಭದ್ರದನ ಯಾಕ್ರಿ ದೇವಿ ಅದಾಳ, ಶಕ್ತಿ ಅದಾಳ, ಗಣಪತಿ ಐತೆ, ಕರಿಯವ್ವ, ಕಾಳವ್ವ, ದುರ್ಗವ್ವ, ದ್ಯಾಮವ್ವ ಅಂತ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿಯಲ್ಲ. ಎಲ್ಲ ಕೈ ಬಿಟ್ಟಾಗ ಆರಾಮಿನ ಅನುಭವ ಆಕೈತಿಲ್ಲ. ಏನಾರು ಹಿಡ್ಕೊಂಡಾಗ ಬರ್ತೈತೆ ಅನ್ನೋದು. ಏನು ಹಿಡ್ಕೊಂಡಿರ್ತೀವಿ ಅದು ಇರ್ತೈತಿ. ನಾಮ ಹಿಡ್ಕೊಂಡ್ರೆ ನಾಮ ಇರ್ತೈತಿ, ರೂಪ ಹಿಡ್ಕೊಂಡ್ರೆ ರೂಪ ಇರ್ತೈತಿ. ನಾಮ ರೂಪಗಳನ್ನು ಕೈ ಬಿಟ್ಟಾಗ ಆರಾಮ ಇರ್ತೈತಿ. ನಾಮ ರೂಪ ಬೇಕಾಗಿತ್ತು ನಿನಗೆ, ಆರಾಮ್ ಬೇಕಾಗಿತ್ತು. ಆರಾಮ್ ಬೇಕಾಗಿತ್ತು ಅಂದ್ರೆ ನಾಮ ರೂಪ ಕೈ ಬಿಡೋದನ್ನ. ಅವ್ನು ಹಿಡ್ಕೊಂಡ್ರೆ ನೀತಿ ಸುಧಾ ಆಗ್ತದಲ್ಲ ನೀನು. ಇಷ್ಟೆಲ್ಲ ತಿಳಿದು ಮತ್ತು ಅದಕ್ಕೆ ಗಂಟು ಬೀಳ್ತೀರಿ. ನಮ್ಮ ದೇವರಾದು, ನಮ್ಮ ದೇವ್ರು ಇದು ಅಂತ ಬಡ್ದಾಡಿ ಸಾಯ್ತೀರಿ. ಎಲ್ಲಕ್ಕಿಂತ ಹೆಚ್ಚಿನ ಅಕಲಿ ಯಾವಾಗ ಬರ್ತಾವ ಅಂದ್ರೆ ತಮ್ಗಿ ತುಂಬ್ಕೊಂತ ಬರ್ತಾವ. ಏನು ಹೌದಿಲ್ಲ? ಧ್ಯಾನ ಕುಂಡ್ರು ಏಕಾಂತ ಸ್ಥಾನ ಅದ, ಏಕಾಂತ ವೇಳೆ. ಹೌದಿಲ್ಲ? ಗುರುದೇವ್ರು ಆಂಡೆ ಅವರು ಧ್ಯಾನ ಕುಂಡ್ರು ಅಗದಿ ಏನು ಪಟಕ ಗಿಟ್ಕ ಸುತ್ಕೊಂಡು ರೆಡಿಯಾಗಿ ಧ್ಯಾನಕ್ಕೆ ಹೋಗಿ ಚರಿಗಿ ತೊಗೊಂಡು ಕೈಯಾಗಿ ಹಿಡ್ಕೊಂಡು ಹೊಕ್ಕಿದ್ರು. ಅಗದಿ ಸಮಯ ಅದ, ಯಾವುದು ಗದ್ಲಿಲ್ಲ. ಹೌದಿಲ್ಲ? ಏಕಾಂತವಾಗಿದ್ದಾಗ ಅನುಭವ ಬರ್ತದೆ. ಯಾರು ಗದ್ಲಿರುವುದಿಲ್ಲ ಅಲ್ಲಿ. ಹೌದಿಲ್ಲ? ಈಗ ಗುಂಪು ಕಟ್ಕೊಂಡು ಹೋದ್ರದು ಗದ್ಲ. ಮತ್ತು ಮೊದಲು ಹೆಣ್ಮಕ್ಳಿಗೆ ಗುಂಪು ಕಟ್ಕೊಂಡು ಹೋಗಿದ್ದು ಚರಿಗಿತು ಒಂದು ಸಾಲ ಹಿಡ್ದು ಕುಂತು ಬರೇ ಊರ್ಸೋದು, ಬರೀ ಮಾತಾಡೋದು. ಹೌದಿಲ್ಲ? ಅವನ್ನ ಪಂಟು ಪಡ್ಕೊಂತ ಕುಂದಿರ್ತಿದ್ರು ಅವನು. ಮೊದಲಿನ ಕಾಲ ಹಂಗೆ ಐತಿ. ಇತ್ತಿತ್ತಲಾಗೆ ಕಡಿಮೆ ಆಗೈತೆ ಅದು. ಯಾಕ್ರಿ
ಅವು ಆ ಟೈಮ್ಗೆ ಅಂದ್ರೆ ಹೋಗ್ಬಿಡುದು. ಇಲ್ಲ ಸುದ್ದಿ ಊರು ಸುದ್ದಿ ಎಲ್ಲ ಚಾಲು ನಾನು ನೋಡ್ರಿ. ಅದು ಚರ್ಗಿ ತೊಗೊಂಡು ಯಾವ ಮಾಡೋದು ಆ ಸುದ್ದಿ ಕೇಳಕ್ಕೆ ಹೋಗುದು. ಚರ್ಗಿ ತೊಗೊಂಡು ಮತ್ತು ದುರ್ಗ ಮರಿ ಪೂಜಾರ ಅಂತ ಹೇಳ್ತಿದ್ರು ಅಜ್ಜಾರ್ ಪೂಜಾರ. ಕೇಸ್ ಅವ ಸೀರೆ ಉಟ್ಕೊಂಡು ಮುಂಚೆ ಹೆಣ್ಮಕ್ಳಂಗೆ ಹೋಗಿ ಅವ್ರು ಕೂಡ ಸುದ್ದಿ ಅದನ್ನು ಬಾತ್ಮಿ ತಕ್ಕೊಂಡು ಕೇಸ್ ಪತ್ತೆ ಹಚ್ಚಿದಂತ. ಹಂಗೆ ಅವು ಇದು ಏಕಾಂತದಾಗಿದ್ದ ಅಭ್ಯಾಸ ಮಾಡೋ ಕೆಲಸದ ಬಲು ಏಕಾಂತವಾಗಿರಬೇಕು. ಮಾತಿನ ಹರಿಯ ಬಿಟ್ಟಿರಬೇಕು. ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳ ಅಂದ ಆ ಕಥೆ ನಮಗೆ. ಹೋಗಿ ಅಲ್ಲಿ ಡೊಕ್ಕ ಕೊಕ್ಕಿ ಮಂದಿ ಎಲ್ಲಿ ಕುಂತಾರ ಅಲ್ಲಿ ಮೊದಲು ಏನೇನು ಸುದ್ದಿ ತೆಗಿತಾರಪ್ಪ ಇವ್ರು ನೋಡು ಇವ್ರನ್ನಂತ. ಆ ಜಗ ಬಿಡ್ತೀವಿ ಮತ್ತೊಂದು ಹೊಸದಾಗಿ ಬಂದವ್ರು ಅಂತೇಳಿ ಹೋಗಿ ಮತ್ತೆ ಯಾವ್ರು ಅವನೇನು ಎಲ್ಲಿ ಬಾಯಲ್ಲಿ ಹೌದಿಲ್ಲ. ಈ ಮನವು ನೀನು ಮಾಡ್ತೀನಿ ನಾಟಕ ಹೌದಿಲ್ಲ. ಏನ್ ಹೊಡಿಬೇಕು ನಿನಗಿದು? ಈ ಚಾಳೆ ಐತಿ ನನಗೆ. ನಿನ್ನ ಸುದ್ದಿಯಾಗ ಕಾಲು ಕಳಿಬೇಕಪ್ಪ. ಈ ಜನರಿಂದ ದೂರ ಇರ್ಬೇಕು ಅನ್ನೋದು, ಏಕಾಂತವಾಗಿರ್ಬೇಕು, ಊಟ ಮಾಡಿ ತಗ ಬರ್ಬೇಕು ಆಶ್ರಮ ಕಡೆ, ಇಲ್ಲಿ ಅದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದು ಐತೆ ನಿನಗೆ? ಎಲ್ಲಿ ಐತ್ರಿ? ಅಲ್ಲಿ ಐತಿ ಇರುವುದೆಲ್ಲ ಆ ವಿಷಯಾಗ ಹೌದಿಲ್ಲ. ಏನೆಲ್ಲ ಇರು ನಿನ್ನ ಜೀವನ ಮುಂದೆ ಏನಾಗೈತಿ ನೋಡ್ಕೋ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೋ. ಅದ್ರ ಬೆನ್ನು ಹತ್ತಿದವ್ರು ಕಾದು ಕೂತೈತಿ ನಿನಗೆ ಮುಂದಿನ ಹಣೆ ಬರ. ಎಷ್ಟು ಹೇಳಿರು ಮತ್ತು ಅದನ್ನು ಮಾಡ್ತೇನೆ ಅನುಭವಿಸಿ. ಯಾರು ಏನು ಮಾಡೋದೇನು? ಹೇಳ ಮಗ ಉಣಾದಂತ. ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೋ. ಅದ್ರಾಗ ಕಾಲು ಕಳೆದ ಪರಿಣಾಮ ಏನಾಯ್ತು, ಈ ಆತ್ಮಚಿಂತನದಾಗ ಕಾಲು ಕಳೆದ ಪರಿಣಾಮ ಏನಾಯ್ತು ನೋಡ್ಕೋ. ಎರಡೂ ಗೊತ್ತಾಕತಿ. ಎಲ್ಲ ಮುಗಿದೈತಿ ಕತಿ. ಯಾಕೆ ಈ ಚಿಂತನದೊಳಗೆ ಕಾಲು ಕಳಿಬಾರ್ದು ನೀವು? ಎಲ್ಲಾದ್ರ ಇದನ್ನ ಕೈ ಬಿಟ್ಟು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಯಾಕೆ ತೊಡಗಬಾರ್ದು? ಸಮೀಪಕ್ಕೆ ಬಂದೈತಿ ಹೇಗ್ರಿ. ಮತ್ತು ಇನ್ನ ಅದ್ರಾಗ ಓಡಾಡ್ಬೇಕಂತ ಇನ್ನ ಹರೇ ಬರ ಆಗತೈತಿ ನಿನಗ. ಊರು ಸಾವಿರ ತೊಗೊಂಡು ಎದಕ್ಕೆ ಬಂತು? ಊರ್ ಚಿಂತೆಗೆ ಮುಲ್ಲಾ ಸುರುಗಿದಂತ. ಎದಕ್ಕೆ ಬೇಕಾಗಿತ್ತು ನೀನು? ಅಲ್ಲ ನೆನಪು ಮಾಡೋದು ಬಿಟ್ಟು ಊರ್ ಚಿಂತೆ ಎದಕ್ಕೆ ಬೇಕಾಗಿತ್ತು? ಮುಲ್ಲಾ ನಿನಗೆ ಯಾಕ್ರಿ? ಮುಲ್ಲಾಗೆ ಮತ್ತು ನೀವು ಮುಲ್ಲಾ ಆದ್ರೆ ಅವ ಅಲ್ಲಾನ ಚಿಂತೆ ಮಾಡವ ಮುಲ್ಲಾ ಅಂತಾರೆ ಹೌದಿಲ್ಲ. ಮುಲ್ಲಾಗ ಯಾವಾಗಲೂ ಅಲ್ಲನ ನೆನವನಾಗಿರೋದು ಅವನ ಕೆಲಸ ಅದ. ಇವರು ಸಾಬರಿಗೆ ಹೋಗೋದು ಮುಲ್ಲಾನ ಕೆಲಸ ಏನೈತೆ ಇಲ್ಲಿ? ಇಲ್ಲದ ಕಲ್ಪನೆ ಎಲ್ಲ ತಾನ ಕಲ್ಪಿಸ್ಕೊಂಡ ತಾನ ಒದ್ದಾಡ್ಲಿಕ್ಕತ್ತಾನ. ಹಿಡ್ಕೊಂಡು ಕುಂಟದ್ದು ಕೈ ಬಿಡೋದನ್ನು ಬಿಡೋದು ಭಾಳ ಕಠಿಣ ಐತಿ. ಒಮ್ಮೆ ಹಚ್ಕೊಂಡೆ ಅಂದ್ರೆ ಅದರಿಂದ ಕಡೆಕಾಗೋದು ಭಾಳ ಕಠಿಣ ಅದ ನೋಡ್ರಿ. ಕೋಪಾವಿಷ್ಟ ಆದವಾಗ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಕೋಪಿಗಳಿದ್ದಲ್ಲಿ ಅನುಭವಗೋಷ್ಟೇ ಹೇಳಬಾರ್ದು ಅಂತ. ಹೇಳಿದ್ರೆ ಕೇಳುದಿಲ್ಲ ಅವ. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರ್ದು ಅಂತ. ಅಂಥವ್ರ ಬಗ್ಗೆ ಉದಾಸೀನ. ಕ್ರಮೇಣ ನೀನ ದಾರಿಗೆ ಬರ್ತಿ ಬಾ ಅಂತ ತಿಳಿದವರು ಸುಮ್ಮನೆ ಇದ್ದು ಬಿಡ್ತಾರೆ. ಅಂಥವ್ರಿಗೆ ಹೇಳಕ್ಕೆ ಹೋಗುದಿಲ್ಲ. ದೇವ್ರಂಗೆ ಸುಮ್ಮನೆ ಇರಬಾರ್ದಂತ ಎಲ್ಲರೂ ಅಂತಾರೆ. ಆದ್ರೆ ಯಾರೂ ಸುಮ್ಮನೆ ಇರಕ್ಕೆ ತಯಾರಿಲ್ಲ ನೋಡ್ರಿ. ನಮ್ಮ ಶಾನೆತನ ನಾವ ಎದುರಿಟ್ಕೊಂಡು ನೋಡೋಕೆ ಕಲಿಬೇಕು. ಅಂದ್ರೆ ನಾವು ಎಷ್ಟು ಶಾನ್ಯಾರದೀವಿ ಅನ್ನೋದು ಗೊತ್ತಾಕೈತಿ. ನಮ್ಮ ಲಕ್ಷ್ಯ ಎಲ್ಲ ಎದ್ರ ಕಡೆಗೈತಿ? ತೋರ್ಕಿ ಕಡೆಗೈತಿ ಏನು ಇರುವಿಕೆ ಕಡೆಗೈತಿ? ನಾವು ನೋಡ್ಕೋಬೇಕು. ಜ್ಞಾನಿಗಳಿಗೆ ವಿಷಯದಲ್ಲಿ ತೊಡಗುವುದಂದ್ರೆ ಕಷ್ಟ. ನಮಗೆ ವಿಷಯದಿಂದ ದೂರ ಆಗೋದು ಕಷ್ಟ. ಹೆಂಗೆ ಬಿಡಂದ್ರೆ ಹೆಂಗೆ ಬಿಡುದ್ರಿ ಅಂತ.
ತೋರಿಕೆ ಅದು ಇಲ್ಲದ್ದು. ಇಲ್ಲದ್ದನ್ನು ಬಿಡಾಕ ಒಲ್ಲೆ ಅಂತೀಯಲ್ಲೋ. ಯಾವಾಗಲೂ ಇದ್ದದ್ದು ಏನೈತಲ್ಲ ಅದು ಎಂದೂ ನಾಶ ಆಗುವುದಿಲ್ಲ. ಇದ್ದ ವಸ್ತುವಿಗೆ ಹಾನಿ ಇಲ್ಲ, ಇಲ್ಲದ ವಸ್ತುವಿಗೆ ಅಸ್ತಿತ್ವವಿಲ್ಲ. ಅಂದಿಂದ ಯಾಕೆ ಚಿಂತೆ ಮಾಡ್ತಿ? ಇರುವಿಕೆ ಯಾವಾಗಲೂ ಇದ್ದದ್ದು. ಇರುವಿಕೆ ನೀನು, ತೋರಿಕೆ ನೀನು. ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದನ್ನು ನಾನು ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿ. ನಿನಗೇನು ಆಗೋದೂ ಇಲ್ಲ, ಆಗಿನೂ ಇಲ್ಲ. ನಿನ್ನ ಸ್ವರೂಪದಲ್ಲಿ ಯಾವ ಲಯವೂ ಇಲ್ಲ, ಉದಯವೂ ಇಲ್ಲ. ಅದ ನಿನ್ನ ಸ್ವರೂಪ. ಏನು ಇದ್ದಕ್ಕಿದ್ದಂಗೆ ಇದ್ದದ್ದು ಅದು. ಈ ಶರೀರ ಹೋದಿಂದ ಮತ್ತೊಂದು ಶರೀರ ಬರ್ತದೆ. ಆಗಂತುಕ್ ಇವೆಲ್ಲ ಬಂದು ಹೋಕ್ಕವ. ಆದರೆ ನೀನು ಬಂದು ಹೋಗುವಂಥ ವಸ್ತು ಅಲ್ಲ, ಆಗಂತುಕ ವಸ್ತು ಅಲ್ಲ ನೀನು. ಏನು ಎಷ್ಟೋ ಶರೀರಗಳು ಬಂದವ, ಹೊಕ್ಕವ. ಎಷ್ಟು ಶರೀರ ಧಾರಣ ಮಾಡಿಲ್ಲ ಈಗ ನೀನು? ಲೆಕ್ಕಿಲ್ಲದಷ್ಟು, ಲೆಕ್ಕನೇ ಇಲ್ಲ ಅದಕ್ಕೆ. ಎಷ್ಟು ಶರೀರ ಹುಟ್ಟಿಟ್ಟು ಬಂದೆವು ನಾವು. ಎಷ್ಟು 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಎಲ್ಲದರೊಳಗೂ ಹಾದು ಬಂದೆವು ನಾವು. ನೆನಪಿಸೋದಾಗಿದೆ. ಅವು ಬಂದಾವ ಹೊಕ್ಕವ. ಯಾವ ಶರೀರ ಜನ್ಮದ ಶರೀರ ಉಳಿದಾವ ಹೇಳ್ರಿ? ಯಾವ ಉಳಿದಿಲ್ಲ. ಆದ್ರೆ ನೀ ಇರುವಂಗದ ಅದಿ. ಏನು ಶರೀರ ಬರೋಕ್ಕಿಂತ ಮೊದಲು ಅದಿ, ಅದು ಬಂದಾಗ ಅದಿ, ಅದು ಹೋದ ಮ್ಯಾಗೂ ನೀ ಇರ್ತಿ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊ ಅಂತ ಎಚ್ಚರಿಕೆ ಕೊಟ್ಟಾರ. ನೀ ಬಂದು ಹೋಗೋ ಶರೀರನ ನಾನಂತ ತಿಳ್ಕೊಂಡ ಬಿಡದ. ದೇಹ ನಾನೆಂಬುದನ್ನು ಅಳಿ, ಯಾವಾಗಲೂ ಇದ್ದ ದೇವನ ನಾನು ಅನ್ನೋದನ್ನು ತಿಳ್ಕೊ. ತಿಳಿದು ಉಳಿ ಎಂದರು. ಈ ಶರೀರ ಹೋದಿಂದ ಮತ್ತೊಂದು ಶರೀರ ಬರ್ತೈತೆ ಅನ್ನೋದು ಯಾರಿಗೆ ನಂಬಿಕೆ ಐತ್ರಿ? ಅದನ್ನೇ ಕಂಡಂತ ಊರಪ್ಪ ಅಂತ. ಹೌದಿಲ್ಲ? ಈಗ ನೀನೇ ಕಂಡಿಲ್ಲ. ಈಗ ನೀರ ಮುಣಿಗಿದವ ತಳಕ ಅಂತಾನ. ಈಗ ಬಂದೈತೆ ಅಲ್ಲಿ ಶರೀರ ಬಂದೈತೆ ನಿನಗೆ. ಈಗ ಯಾಕೆ ಬಂದೈತೆ ಅಂದ್ರೆ ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರಗಳು ಕಾದು ಕೂತಾವ. ನಮ್ಗೆ ಎಂತೆಂಥ ಶರೀರ ಬರ್ತಾವ ಹೇಳಕ್ ಬರೋದು. ಈ ಶರೀರ ಬಿಟ್ಟ ಮ್ಯಾಗ ಯಾವ ನಮೂನಿ ಕರ್ಮ ಮಾಡಿರ್ತಿ ಅಂಥ ಶರೀರಗಳು ತಯಾರಾಗಿರ್ತಾವ. ಏನು ಮಾಡಿದ ಕರ್ಮಕ್ಕೆ ತಕ್ಕಂಗೆ ಶರೀರ ಧಾರಣ ಮಾಡಬೇಕಾಗ್ತದೆ. ಯಾವ ಸ್ಥೂಲ ಶರೀರವನ್ನು ಈಗ ಗಟ್ಟಿಯಾಗಿ ಹಿಡ್ದೇವಿ, ಅದನ್ನ ಎಲ್ಲ ನಿದ್ದೆ ಕೈ ಬಿಟ್ಟಿರ್ತಿಲ್ಲ. ಹೊಳಿಬೇಕಲ್ಲ. ನಮಗೆ ಹೊಳೆದ್ರೆ ತಾನೇ ಕೈ ಬಿಡ್ತಾನ. ಅದು ಎಚ್ಚರಿಕೆಯೊಳಗೂ ಇದು ನಾನಲ್ಲ ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕು ನೋಡಿ. ಈ ಶರೀರ ಸಂಕಟ ಕೊಡ್ತೈತೆ ಅನ್ನೋದು ಹೊಳೆದ್ರೆ ಕೈ ಬಿಡ್ತಾನೆ. ಯುವ ಖರೆ, ಯುವ ಸುಖರೂಪ ಅಂತ ವಿಚಾರ ಇಲ್ಲದಕ್ಕೆ ಇವನ್ನೆಲ್ಲ ಗಟ್ಟಿ ಹಿಡ್ಕೊಂಡು ಕೂತೇವೆ. ವಿವೇಕ ವಿರಹಿತರಿಗೆ ಇದು ಪರಮಾರ್ಥವೆನಿಸಿ ತೋರ್ಪದು. ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು ಇವು ಹಿಂಗೆ ಇರ್ತಾವ, ಇವ ಸುಖ ಕೊಡ್ತಾವ ಅಂತ ತಪ್ಪು ತಿಳುವಳಿಕೆ ಒಳಗದೇವು ನಾವು. ಇದ್ರ ಬೆನ್ನು ಹತ್ತಿ ಸುಖ ಹೊಂದ್ಬೇಕಂತ ಹೊಂಟೇವಿ. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖಿಗಳಾಗ್ಯಾರ ನೋಡ್ಕೋರಿ. ಇವತ್ತು ಸುಖಿ ಹಾಕ್ಯವಿ, ನಾಳೆ ಸುಖಿ ಹಾಕ್ಯವಿ, ನಾಡ್ದಕ್ಕೇವಿ ಅಂತ ಹಿಂಗ ಹೋದವು. ದಿನಗಳು ಹೋದವು, ತಿಂಗಳುಗಳು ಹೋದವು, ವರ್ಷಗಳು ಹೋದವು. ಎಲ್ಲ ವಯಸ್ಸು ಮುಗಿಯಾಕೆ ಬಂತಪ್ಪ. ಹೌದಿಲ್ಲ? ಆದ್ರೆ ಸುಖ ಹೊಂದಿದ್ದೀನಿ ಹಂಗಾರಂದ್ರೆ ಇದೇ ಗುಂಗನ್ಯಾಗ ಬಂದಿನಿ. ಆವಿಷೆಲ್ಲ ಅದ್ರಾಗ ಕಳೀತಿ. ಅದನ್ನು ಮಾಡಿದ್ರೆ ಸುಖ ಸಿಗ ಎಲ್ಲನೂ ಮಾಡಿ ಮುಗಿಸಿದಪ್ಪ, ಆರಾಮಿರ್ಬೇಕಂತ. ಆರಾಮದಿ ಏನ ಅಂದ್ರೆ ಏನಾಯ್ತು? ಮಾಡಿದ್ದೆಲ್ಲ ವ್ಯರ್ಥ ಆತಲ್ಲೋ ಮಾಡಿದ್ದು. ಗುಡ್ಡಕ್ಕಲ್ಲು ಹೊತ್ತಂಗೆ ಆಯ್ತು. ಹೊಳಿಲಿಲ್ಲ ಬಿಡ್ರಿ ನಮಗಿದು ಹಿಂಗಾಕೈತಿ ಅನ್ನೋದು. ಕಡಿಕೆ ನಿರಾಶೆ ಆಕಿ ನಾನು. ಏನಪ್ಪ ಇದ್ರ ಬೆನ್ನ ಹತ್ತಿ ಸುಳ್ಳ ವ್ಯರ್ಥ ವೇಳೆಗಳನ್ನೆಲ್ಲ ನಾನು ಈ ಸಿಗ್ತೈತೆ ಅನ್ನೋ ಬುದ್ಧಿ ಏನೈತೆ ಎಲ್ಲ ಲೋಪ ಆಗ್ಬೇಕು ನೋಡ್ರಿ. ಶರೀರ ಇದ್ದಾಗನೇ ಇದ್ರಾಗ ಏನೂ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಹಂಗಾರೆ ಎಲ್ಲೈತಿ? ಎಲ್ಲದ್ರಾಗೂ ಎದ್ರಾಗೂ ಇಲ್ಲ ಅಂದ್ರೆ ಎಲ್ಲೈತಿ ಅನ್ನೋದನ್ನ ಅದನ್ನು ಖಾತ್ರಿ ಮಾಡ್ಬೇಕು. ಇಂಥಲ್ಲೇ ಐತಿ, ನಮಗೆ ಬೇಕಾದಂಥ ಸುಖ ಶಾಂತಿ ಇಂಥಲ್ಲೇ ಐತಿ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕು.
ಏನು ಅಲ್ಲೇ ಇಲ್ಲೇ ತಿರುಗಾಡಿ ಕಡೆಗೆ ಎಲ್ಲಿ ಬಂದು ನಮ್ಮ ಸ್ವರೂಪಕ್ಕೆ ಬಂದಾಗ ನಮಗೆ ವಿಶ್ರಾಂತಿ. ಏನು ಮಾಡಿದ್ರು ಕಡೆಗೆ ನಿದ್ದಿಗೆ ಬರೋದು ಹೌದಿಲ್ಲ. ಎಲ್ಲರದು ಉಣ್ಣುದು ಉಡುದ್ರ ದಶಿಂದ ಚಿಂತೆ. ಶಾರದಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋ ಸುಖ ಹೊಂದಬೇಕು ನಾವು ಅಂತ. ವಿಷಯದ ಚಂದಗಾರಿಕೆಗೆ ಹುಚ್ಚಿಡಿದು ಬಿಟ್ಟೈತೆ ಎಲ್ಲರೂ. ಜಗತ್ತೆಲ್ಲ ಹುಚ್ಚರ ಶಾಂತಿನ ಇದು. ಇದನ್ನು ಎಷ್ಟು ತಿದ್ದ್ಯಾಡೋದು ತೀಡ್ಯಾಡೋದು ಮಾಡ್ತೀವಿ. ಇದನ್ನು ಬೇಕಾದಷ್ಟು ತಿದ್ದ್ಯಾಡೋದು ತೀಡ್ಯಾಡೋದು ಮಾಡಿರೋ ತನ್ನ ವಿಕಾರ ಆಗುವುದು ಬಿಡೋದಿಲ್ಲ ಇದು. ಇದನ್ನು ಎದಕ್ಕೆ ಉಪಯೋಗ ಮಾಡ್ಬೇಕು? ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಸಂಬಂಧ ಇದನ್ನು ಶರೀರವನ್ನು ಯಾಕ್ರಿ ಉಪಯೋಗ ಮಾಡ್ಕೋದು. ಬರೀ ವಿಷಯ ಸಂಗ್ರಹಕ್ಕಾಗಿ ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡು ಎಲ್ಲ ವ್ಯರ್ಥ. ಮನುಷ್ಯನ ಜನ್ಮವನ್ನು ಹಾಳು ಮಾಡ್ಕೊಂಡಂಗ. ಶರೀರೇಭ್ಯ ವಂದ್ಯತಾಂ ನೀತಂ ಭವ ಭೋಗೋಪಲಿಪ್ಸಯ ಅಂತ. ಈ ಶರೀರವನ್ನು ಬರೇ ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಕಾಚಮೂಲೆಯನ್ನು ವಿಕ್ರೀತ ಅಂತ ಚಿಂತಾಮಣಿರ್ಮಯ ಅಂದ್ರೆ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲ ನೀನು. ಈ ಭೋಗಕ್ಕಾಗಿ ಉಪಯೋಗ ಮಾಡು. ಅದಕ್ಕೆ ಬಂದೈತಪ್ಪ. ಇನ್ನೊಂದು ಶ್ರೇಷ್ಠ ಲಾಭ ಎದರಿಂದ ಹೊಂತೇವೆ ಅನ್ನೋದು ಗೊತ್ತಿಲ್ಲ ನಾವು. ಇದಕ್ಕೆ ಉಪಯೋಗ ಮಾಡ್ಕೋಬೇಕಪ್ಪ ನಮ್ಮ ನಿಜವನ್ನ ತಿಳ್ಕೊಳ್ಳಿಕ್ಕೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಎದಕ್ಕಪ್ಪ ಶರೀರ ಧಾರಣ ಮಾಡಿದ್ವಿ? ಇದಪ್ಪ ದುಡ್ಡು ದುಗ್ಗನೆ ಗಳಿಸಕ್ಕೆ, ಉಣ್ಣಾಕ ತಿನ್ನಾಕ ಮಜಾಕ, ಮಕ್ಕಳು ಮರಿ ಹಡ್ಯಾಕ. ಅದಕ್ಕೆ ಬಂದೈತಿಪ್ಪ ಇದಂತ. ಎದಕ್ಕೆ ಬಂದಿ ನೋಡ್ಕೋ. ಮರ್ತು ಬಿಟ್ಟು ಇಲ್ಲಿ ಅಲ್ಲೇ ಶಪಥ ಮಾಡಿ ಬರುವಾಗ ತಾಯಿ ಗರ್ಭದೊಳಗಿದ್ದಾಗ ಇನ್ನೊಮ್ಮೆ ಎಂದೆಂದೂ ಬರುದಿಲ್ಲ. ಇನ್ನು ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋತೀನಿ. ಧರ್ಮ ಮಾರ್ಗದಂತೆ ನಡೆದು ಅಲ್ಲಿ ಪ್ರತಿಜ್ಞೆ ಮಾಡಿ ಮರ್ತು ಬಿಟ್ಟು ಪ್ರಸೂತಿ ವಾಯು ಹೊಡೆದ ಕೂಡಲೇ ಮತ್ತೆ ಅಜ್ಞಾನ ಆವರಿಸಿಬಿಡ್ತೀವಿ, ಮೋಹಕ್ಕೆ ಬಿದ್ದು ಬಿಡ್ತೀವಿ. ಮತ್ತೆ ಯಾರು ಎಚ್ಚರಗೊಳಿಸೋರು ನಿನ್ನೆ ಇದನ್ನು? ಎದಕ್ಕೆ ಬಂದೇವನು ಸುಧಾ ಖಬರಿಲ್ಲ. ಖಬರಿಗೆಟ್ಟು ಇದ್ರ ಬೆನ್ನು ಹತ್ತಿ, ವಿಷಯಗಳ ಬೆನ್ನು ಹತ್ತಿ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರು ನೋಡ್ಕೋ. ಯಾರು ನಿನ್ನ ಎಚ್ಚರಗೊಳಿಸೋರು ಯಾರು? ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತಿ ಅಂತ ಶರೀಫರು ಎಚ್ಚರ ಹೇಳ್ಯಾರಿಲ್ಲ. ಅದನ್ನು ಬಿದ್ದೆ ಗಿದ್ದಿ ಬೇ ಮುದುಕಿ ಭಾಳ ದಿನ ಆತೀನಿ ಇದ್ರ ಬೆನ್ನು ಹತ್ತಿ. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳು ಬೆನ್ನು ಹತ್ತಿ. ಯಾರು ನಿನ್ನ ಎಬ್ಬಸವ್ರು ಯಾರು? ನಿನಗೆ ಎಚ್ಚರಗೊಳಿಸವ್ರು ಯಾರು? ಇದ್ರ ಬೆನ್ನು ಹತ್ತಿರಿ. ಅದಕ್ಕೆ ಪುಣ್ಯ ಮಾಡ, ಅದು ನಿನ್ನ ಎಚ್ಚರಗೊಳಿಸ್ತದೆ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಆ ಪುಣ್ಯ ಒದಿಗೆ ಬಂತಂದ್ರೆ ನಿನ್ನ ಇದ್ರ ಕಡೆ ಎಳಿಸ್ತತಿ. ಈ ಕಡೆ ಬರಕ್ಕೆ ಹಸ್ತತಿ, ಕೇಳಕ್ಕೆ ಹಸ್ತತಿ, ಕುಂಡ್ರಾಕ್ ಹಸ್ತತಿ, ಅನುಭವ ತೊಗೊಳಕ್ಕೆ ಪ್ರೇರಣೆ ಮಾಡ್ತದೆ. ಪುಣ್ಯ ಇದ್ರೆ ಪುಣ್ಯ ಕರ್ಮಗಳನ್ನು ಮಾಡು ಅಂತ ಯಾಕೆ ಹೇಳ್ಯಾರ? ಅದನ್ನಾರ ಮಾಡ್ರಿ. ಆ ಸ್ಥಿತಿ ನಮ್ಗೆ ಹೊಂದಾನಾಗಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಏನದ? ಪುಣ್ಯ ಕರ್ಮಗಳನ್ನಾರ ಮಾಡ್ರಿ. ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡುವಂತ. ಅಷ್ಟರ ಮಾಡಕ್ಕಲೀನ ಮನುಷ್ಯನ ಜನ್ಮದ ಲಾಭ ಏನು? ಕೆಡುವ ಕಾಯದ ಸಫಲತೆ, ಪರಿಹಿತ ಕಾರ್ಯಗಳನ್ನು ಮಾಡಕ್ಕೆ ಕಲ್ಕೋ ಅಂದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆದಂಗೆ. ನಾನು ಅನ್ನೋ ಭಾವ ಉದಯ ಆಗೋಕ್ಕಿಂತ ಪೂರ್ವದಲ್ಲೇ ನಿನ್ನ ಇರು ಅದ. ಎಲ್ಲಿಂದ ಭಾವ ಉದಯ ಆಗಿತ್ತು ಅಲ್ಲಿಗೆ ಹೋದಾಗನ ನಿನಗೆ ಆರಾಮಿನ ಅನುಭವ ಆಕೈತಿ. ಯಸ್ಮಾನ್ ವಿಶ್ವಮುದೇತಿ ಯಸ್ಮಿನ್ ಪುನರ್ಲೀಯತೆ. ಎಲ್ಲಿಂದ ಭಾವ ಉದಯ ಆಗೈತಿ, ಜಗತ್ತಿನ ಭಾವ ಪುನಃ ತಿರುಗಿ ಅಲ್ಲಿ ಹೋದಾಗನ ಅವಾಗ ಪಾಚಕ್ ಮುಡಿತಿದಂತ. ತೇರ್ ಪಾಚಕ್ ಹತ್ತಿ ಅಂದ್ರೆ ಮೂಲ ಸ್ಥಿತಿ ಎಲ್ಲಿಂದ ಬಂದಿತ್ತೇನಿಗೆ ಅಲ್ಲಿಗೆ ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂದರಲ್ಲ. ನಿನ್ನ ಮೂಲಕ ಹಿಂತಿರುಗು ನೀನು ಅಂತ.
ಕಲ್ಪನಾರಹಿತ ಸ್ಥಿತಿ ಅನುಸಂಧಾನ ಮಾಡಕ್ಕಲಿ. ಈ ಕಲ್ಪನೆಗಳ ಬೆನ್ನು ಹತ್ತಿರಿ ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಸ್ವತಃ ಮನನ ಮಾಡೋದರಿಂದ ಇಷ್ಟೆಲ್ಲ ಹೇಳುವುದು ಕೇಳುವುದು ಮಾಡಬೇಕಾಗಿತ್ತು. ಸ್ವಸ್ಥಾನಕ್ಕೆ ಬಂದಾಗ ನಿನಗೆ ಆರಾಮ. ಏನು ಸ್ವಸ್ಥಾನ ಅಂದ್ರೆ ಅದ ನಿನ್ನ ಸ್ವರೂಪ. ಪೂರಾ ನಾಚಿಗೇಡ್ಯಾರ ಆಗ್ಬೇಕು ಒಂದು, ಇಲ್ಲ ಅಂದ್ರೆ ತಿಳಿದವರ ಆಗ್ಬೇಕು. ನಡಬರ್ಕಿನ ನಿಂತಾಗ ಏನು ಕೆಲಸ ಆಗೋದಿಲ್ಲ. ನಾಚಿಗೇಡಿ ಆದದ್ದು ಅತ್ಯಂತ ದುಃಖಿ ಆಗ್ತಾನೆ. ಆ ನಾಚಿಗೇಡಿ ಅಂದ್ರೆ ನಿಷಿದ್ಧ ವ್ಯವಹಾರ ಮಾಡೋದು, ಹೌದಿಲ್ಲ? ಅಹಂಕಾರ ಉದಯ ಆಗಲಿಲ್ಲ ಅಂದ್ರೆ ನಿನ್ನ ಸ್ವರೂಪದ ಅನುಭವ ನಿನಗೈತಿ. ಏನು ನಿದ್ದೆ ಹೆಚ್ಚಾಗ ಅಹಂಕಾರ ಅಡಗಿರ್ತೈತಿ, ಅಲ್ಲಿ ಅಜ್ಞಾನದೊಳಗೆ ಆರಾಮೈತಿ. ಎಚ್ಚರಿಕೆಯೊಳಗೆ ಅಹಂಕಾರ ನಾಶ ಮಾಡಿಕೊಂಡಾಗ ಇಲ್ಲಿ ಅರಿವಿನ ಮೂಲಕ ಆನಂದದಾಗಿರಾಕ್ ಬರ್ತೈತಿ. ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಶೋಕ ಭಯ ಯಾವುದೂ ಇರುವುದಿಲ್ಲ. ಏನು ಅಲ್ಲಿ ನಿಲ್ಲಬೇಕಲ್ಲ ಮನಸ್ಸು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಾಗ. ಕ ಶೋಕ ಕ ಮೋಹ ಏಕತ್ವ ಮನುಪಶ್ಯತ ಅಂತ. ನಾವು ಋಷಿಮುನಿಗಳು ಆಗ್ಬೇಕನ್ನೋ ಯಾರಿಗದ ಹೇಳಿ? ಹಾಂ, ಪುಣ್ಯ ಸ್ಮರಣೆ ಮಾಡ್ತಿ, ಯಾಕ್ರಿ? ಮಹಾತ್ಮರು ಪುಣ್ಯ ಸ್ಮರಣೆ ಅಂತ ಮಾಡ್ತೀವಿ, ಅವ್ರಂಗೆ ಆಗಾಕ ಒಲ್ಲೆ ಅಂತ. ಅಕ್ಕ ಮಹಾದೇವಿ ಜಯಂತಿ ಮಾಡ್ತೀರಿ, ಅಕ್ಕ ಮಹಾದೇವಿ ಹಂಗೆ ಯಾರು ಹಾಕಿರಿ? ಬಸವಣ್ಣ ತಂದ ಇಟ್ಟಿ, ಬಸವಣ್ಣ ಅಂತ ಹೋರಿ ತಂದು ಇಟ್ಟು ಅದರ ಗುಡಿ ಕಟ್ಟಿದ್ದು, ಯಾಕ್ರಿ? ಹೋರಿ ಗುಡಿ ಕಟ್ಟಿದ್ದಿ. ಬಸವಣ್ಣನ ಗುಡಿ ಏನೋ ಹೋರಿ ಗುಡಿನೋ ಅದು? ಬಸವಣ್ಣ ಅಂದ್ರೆ ಮನುಷ್ಯನೋ ಏನೋ ದನನೋ ಅದು? ಯಾಕ್ರಿ? ಅದು ಕಟ್ಟಿ ಗುಡಿಯಾಗ ತಂದು ಇಟ್ಟಿಪ್ಪ ಅದನ್ನು. ನಂದಿ ಗುಡಿ ರೀ ಅದ. ಅದನ್ನು ಬಸವಣ್ಣನ ಮೂರ್ತಿ ಅಂತೇಳಿ ಅದನ್ನ ಬೈಟ್ ಹಾಕಿದ್ದು ತಂದಿಟ್ಟು ಯಾವ್ದು ನಿಂತದ್ದು ಬಸವಣ್ಣ ಕಡಿಮೆ ಹಾಕ್ರಿ, ಬೈಟ್ ಹಾಕಿದ್ದು ಅದಾವು. ಹೌದಿಲ್ಲ? ಎಲ್ಲ ಬೈಟ್ ಹಾಕಿದ್ದು ಅದಾವು. ಹನುಮಪ್ಪ ಒಪ್ಪರಿ ಹನುಮಂತನ ಭಾಳ ಅದಾವು, ನಾಟಕ ಇದ್ದ ಹನುಮಂತ ಭಾಳ ಕಡಿಮೆ. ಏನು ಆಕಾರ ಕಲ್ಪಿಸ್ಕೊಂಡು ಮಾಡ್ಯಾರ, ಏನೇನೋ ಅವನ್ನೆಲ್ಲ ಜನರ ತಲೆಯಾಗ ಅವನು ಹೋಗಿಸ್ಬಿಟ್ಟಾರ. ಅಂತ ಬಸವಣ್ಣ ತಂದಿಟ್ಟು ಅದೇನು ಸಗಣಿನೂ ಹಾಕಲಿಲ್ಲ, ಗಳೆ ಹೊಡ್ಯಾಕೂ ಬರಲಿಲ್ಲ. ಎದಕ್ಕೆ ಉಪಯೋಗ ಐತೆ ಹೇಳಿ? ಗೊಬ್ಬರನೂ ಆಗಿಲ್ಲ, ಅದಕ್ಕೆ ಎಡಿ ಹಿಡಿತಿ ಹಂಗೆ. ಯಾಕ್ರಿ? ಯಾರಿಗಾರ ಒಟ್ರ ಒಂದು ಬೇರೆ ಒಂದು ತಂದು ಅದನ್ನು ಜೋಪಾನ ಮಾಡಿದ್ರೆ ಅದ್ರ ಲಾಭರ ಹಾಕಿತ್ತು, ಹೌದಿಲ್ಲ? ಅದೇನು ಲಾಭ ಐತಿ? ಏನು ಕೊಡ್ತೈತಿ ನಿನಗದು? ಉಪನಿಷತ್ ಅಂದ್ರೆ ಬ್ರಹ್ಮನಿಷ್ಠ ಗುರುಗಳ ಸಮೀಪದಲ್ಲಿ ಕುಳಿತು ಕೇಳಿದ ಸ್ವರೂಪದ ಅನುಭವಕ್ಕಂತಾರೆ ಉಪನಿಷತ್ತು. ಯಾರು ಬ್ರಹ್ಮನಿಷ್ಠರು ಇರ್ತಾರೆ ಅವರ ಸಮೀಪ ಕುಳಿತು ಕೇಳಿದಂಥ ಅನುಭವದ ವಿಚಾರಗಳು, ಅದಕ್ಕೆ ಉಪನಿಷತ್ತು ಅಂದ್ರೆ. ಇದ ಉಪನಿಷತ್ತು. ಈಗೇನು ಓದಾಕತ್ತೇವಲ್ಲ, ಇದ ಉಪನಿಷತ್ತು. ಕೇಳಿ ಅವನು ಬರೆದು ಇಟ್ಟದ್ದು ಅದು. ಏನು ಹಿಂಗ ಐತಿದು ಅಂತ. ಏನು ಯಾರು ಅದ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಅದ್ರ ಲಾಭ ಆಕೈತಿ. ಅವ್ರೇನು ಹೇಳ್ತಾರಪ್ಪ ಹಿಂಗೆಲ್ಲ, ನಾವು ಮೊದಲು ಬೇರೆ ಮಾಡ್ಕೊತ ಬಂದೇವಿ, ಇದೇನು ನಮ್ದು ಎಲ್ಲ ಪೂರ ಬದಲಾವಣೆ ಆತಪ್ಪ ಇದಂತ. ಯಾಕೆ ಅಂತ ಸಂಸ್ಕಾರದಾಗ ಬಂದೀನಿ, ಕೇಳೇ ಇಲ್ಲ, ಈ ಮಾತ ಕಿವಿಗೆ ಬಿದ್ದಿಲ್ಲ ನಿನಗೆ, ಹೌದಿಲ್ಲ? ಎಲ್ಲಿ ಸಿಗ್ಬೇಕು ನಿನಗೆ? ಹೋಗ ಜನ್ಮ ಜನ್ಮಾಂತರಕ್ಕೂ ದೊರಕಲ್ಲ ಅರಿಯದ ರಹಸ್ಯ ಅಂತ. ಈ ಮಾತು ಕಿವಿಗೆ ಬೀಳ್ಬೇಕಾದ್ರೆ ಎಷ್ಟು ಪುಣ್ಯ ಬೇಕು ನೀನು. ಅದಕ್ಕೆ ಕೇಳ್ರಿಪ್ಪ ಅಂತ ಚಂದ ಕೇಳು. ಶೃಣ್ವಂತು ಅಮೃತಶ್ಯ ಪುತ್ರ, ನೀವೆಲ್ಲರೂ ಅಮೃತ ಸ್ವರೂಪಿಗಳಿದ್ದೀರಿ ಅನ್ನೋದನ್ನು ಕೇಳ್ರಿ ಅನುಭವಿಗಳ ಮುಖಾಂತರ. ಆ ನಂತರ ಎಚ್ಚರ ಆಗ್ರಿ. ಆ ಭಾವದೊಳಗೆ ಉಳ್ಕೋರಿ, ನಿಮ್ಮ ಭಾವದೊಳಗೆ ನೀವು ಉಳ್ಕೋರಿ, ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯ ನಿಲ್ಲಿಸ್ರಿ. ಎಲ್ಲ ಎಚ್ಚರಿಕೆ ಕೊಟ್ಟವು.
ಎಲ್ಲ ಶ್ರುತಿಗಳು ಅನುಭವಿಗಳು ಅದನ್ನ ಹೇಳ್ಕೊತ ಬಂದಾರೆ. ಈ ದೇಹ ತಾನಲ್ಲನ್ನು ಭಾವನೆ ಹೋಗುವವರೆಗೂ ಚಿಂತೆ ಹೋಗುದಿಲ್ಲ ನೋಡು. ನಮ್ಮ ಈ ಬೇಕಾದಷ್ಟು ಜನ್ಮ ತಿರುಗಿ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ದೇಹ ನಾನೆನ್ನುವುದೇ ಮಹಾಪಾಪ, ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ಹೌದು, ನಾ ಹೆಂಗೆ ದೇವರಾದೇನ್ರಿ? ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ ಆನಂದ ಸ್ವರೂಪನ ನಾನು ಅದೇನಂದ್ರೆ ಮರ್ತು ಬಿಟ್ಟೇವಿ. ದೇವ್ರಂದ್ರೆ ಸುಖರೂಪ ಆದಂಥ ಇರುವಿನ ಸ್ಥಿತಿ ಅದು, ಆನಂದ ಸ್ವರೂಪಕ್ಕಂತ. ದೇವ್ರಂದ್ರೆ ಅದು ವ್ಯಕ್ತಿ ಅಲ್ಲ, ಅದು ಏನ್ ಕಲ್ಪಿಸ್ಕೊಂಡು ಕೂತೇವೆ ಮನುಷ್ಯ, ಅವ್ರ ರೂಪ ಮಾಡ್ಕೊಂಡು ಕುಂತೇವೆ, ನಾಮ ರೂಪ ಹಿಡ್ಕೊಂಡು ಕುಂತೇವೆ. ಅವು ಯಾವ ದೇವರಲ್ಲ, ಕಲ್ಪಿತ ನಾಮ ಕಲ್ಪಿತ ರೂಪ ದೇವರ ಅಲ್ಲ ಅದು. ಯಾವಾಗಲೂ ಇದ್ದದ್ದು ಅಲ್ಲ, ಅವು ಕಲ್ಪಿಸ್ಕೊಂಡದ್ದು ಅವು. ಆದರೆ ದೇವರನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ, ಅಕಲ್ಪಿತವಾದದ್ದದ, ಕಲ್ಪನೆಗಳಿಗೆ ನಿಲುಕದ್ದದು. ಈಗ ಎಚ್ಚರಿಕೆ ಒಳಗಿದ್ದಾಗ ಈ ಶರೀರ ನಾನಲ್ಲನ್ನೋ ವಿಚಾರ ಹೊಳಿಬೇಕು ನೋಡ್ರಿ, ಅಂದ್ರೆ ಚಿಂತೆ ಕಡಿತೈತಿ. ಸಾಕ್ರೆಟಿಸ್ಗೆ ಈ ಜನ್ಮದಲ್ಲಿ ಅದು ಹೊಳೆದಿತ್ತಂತ ವಿಷ ತಗೊಳಿಕ್ಕೆ ಅವರು ಸಿದ್ಧಾರೂಢರಿಗೆ ಅದು ಹೊಳಿತು, ವಿಷ ಕೊಟ್ಟರು. ಆದ್ರೆ ಈಗಿನ ಯಾವ ಮಠ ಮಾಡಿದವರು ಜಗದ್ಗುರುಗಳನ್ನವರು ವಿಷ ಕೊಟ್ಟರು ತಗೊಳಕ್ತಾ ಇರಿದ್ರಿ? ಶರೀರದ ಚಿಂತೆ ಕಡಿಬೇಕು ನೋಡು, ಅಂದ್ರೆ ನಾವು ಮುಕ್ತ. ಶರೀರಕ್ಕೆ ಹುಳ ಹತ್ತಿರ ಹುಳ ತಿಂತೈತಿ ಬಿಡ ಅನ್ಬೇಕು, ಮೇವಲ್ ಬಿಡ ಅನ್ಬೇಕು, ಆಕೈತೆ ನಮಗೆ? ಶರೀರ ಇದ್ರೆ ಚಿಂತೆ, ಇದು ಇರ್ಲಿಲ್ಲ ಅಂದ್ರೆ ಚಿಂತೆ, ಏನೆಲ್ಲ ಸಂಕಟಗಳು ಶರೀರ ಸಂಬಂಧ ನೋದಿಲ್ಲ. ಈ ಶರೀರ ನಾನೆಂಬ ಬುದ್ಧಿ ನಾಶ ಆಗುವವರೆಗೂ ನಿನಗೆ ನೆಮ್ಮದಿ ಅನ್ನೋದನ್ನ ಇಲ್ಲ. ನಿನಗೆ ದೇಹ ಭಾವ ನಳಿಯ ದುಃಖದ ಕೇಡು ಅಂದರು. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ, ಯಾವಾಗಲೂ ಸುಖದಿಂದ ಇರ್ಬೇಕನ್ನುವಂಗಿದ್ರೆ ಶರೀರ ಸಂಬಂಧ ತಪ್ಪಿಸ್ಬೇಕು. ಆರೂಢರಿಗೆ ವಿಷ ಕೊಟ್ಟರು, ಅವ್ರ ಸಂಪ್ರದಾಯದವ್ರು ಯಾರು ಅದನ್ನು ವಿಷ ತಗೊಳಕ್ ತಯಾರಿದ್ದೀರಿ? ದೇಹಾತ್ಮ ಬುದ್ಧಿ ಇರುವವರೆಗೂ ಚಿಂತೆ ಕಡಿದ್ರು ನಾವು. ಅದೇ ನಾನು ದೇಹನ ನಾನು ಅನ್ನೋ ತಿಳುವಳಿಕೆ ಗಟ್ಟಿಯಾಗಿ, ದೇಹ ನಾನಲ್ಲ, ದೇಹವನ್ನು ನಾ ತಿಳಿಯವ. ಆತ್ಮನಿಗೆ ಆಕಾರ ಇದ್ದಿದ್ರೆ ಅದು ಬಾಧೆ ಹೊಂತಿತ್ತು. ಇದು ಯಾವ ಆಕಾರನೂ ಇಲ್ಲ ಅದಕ್ಕೆ, ನಿರಾಕಾರ ವಸ್ತು ಅದು. ಉದಾಹರಣೆಗೆ ಆಕಾಶಕ್ಕೆ ಗಾಳಿ, ಮಳೆ, ಮಿಂಚು, ಆಣೆಕಲ್ಲು, ಇದರಿಂದ ಏನಾರು ಆಗೈತೇನ ಅದಕ್ಕೆ? ಆಕಾಶ ಏನೂ ಆಗಿಲ್ಲ, ಅದು ಬದಲಾವಣೆ ಆಗಿಲ್ಲ, ವಿಕಾರ ಆಗಿಲ್ಲ, ಇರುವಂಗೆ ಐತೆ ಅದು. ಹಂಗೆ ನಿನ್ನ ಇರುವಿಕೆಗೆ ಯಾವ ಹಾನಿನೂ ಆಗಿಲ್ಲ. ಬೇಕಾದಂಗೆ ಗಾಳಿ ಬಿಟ್ಟರು, ಮಳೆ ಹೊಡೆದ್ರು, ಆಣೆಕಲ್ಲು ಬಿದ್ದರು, ಏನು ಬಯಲಿಗೆ ಏನಾಗೈತಿ? ರೂಪರಹಿತವಾದ ವಸ್ತುಗಳಿಗೆ ಯಾವ ಹಾನಿನೂ ಇಲ್ಲ. ಯಾರು ಮಾತಾಡಿದ್ರು ತನ್ನ ಇರುವನ್ನು ಬಿಟ್ಟ ಮಾತಾಡ್ತೇವೆ, ಜಗತ್ತಿನ ವಿಷಯಗಳನ್ನು ಮಾತಾಡ್ತೇವೆ. ದೃಶ್ಯಾತೀತವಾದಂಥ ವಸ್ತುವಿನ ಬಗ್ಗೆ ಯಾರಾದ್ರೂ ನೆನಪು ತಂದು ಕೊಡ್ತೀರಿ? ಅದಕ್ಕೆ ಯಾವ ಹಾನಿನೂ ಇಲ್ಲ. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೋ, ನಿನ್ನ ನಿಜವಾದ ಇರು ಹೆಂಗೈತೆ ಅನ್ನೋದು ಅನುಭವಕ್ಕೆ ಬರ್ತದೆ. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂದರು. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲಪ್ಪ, ಅದು ವಚನಕ್ಕೆ ಗೋಚರ ಮಲ್ಲೆಂದು. ಮಾತಿಗೆ ಅದು ನಿಲ್ಕಲಾರ್ದು, ಮಾತಿನ ಜ್ಞಾನಕ್ಕೆ ಅದು ಸಾಧ್ಯನೇ ಇಲ್ಲ. ಮನಸ್ಸಿಗೆ ವಿಷಯವದ ಅಲ್ಲೆಂದು, ಮನಸ್ಸಿನಿಂದ ತಿಳ್ಕೊಳ್ಳೋಕ್ಕೂ ಅಸಾಧ್ಯದ. ಮನೋ ವ್ಯಾಪಾರಗಳು ಎಲ್ಲ ಇಂದ್ರಿಯಗಳ ವ್ಯಾಪಾರ ಅಡಗಿದಾಗ ಅದು ಅನುಭವ ಬರುವಂಥ ಸ್ಥಿತಿ ಅದು. ಅದಕ್ಕೆ ಅದು ಬಾಕಿ ಉಳ್ದೈತಿ. ಹಿಂಗಾರು ಎಲ್ಲರೂ ಇಂದ್ರಿಯಗಳಿಗೆ ಗೋಚರ ಆಗಿಬಿಟ್ರೆ ಎಲ್ಲರೂ ಹೊಂದಿಬಿಟ್ಟಾರ. ಈ ಕಣ್ಣಿಗೆ ಕಾಣುವುದಲ್ಲ ಅದು, ದಿವ್ಯ ಚಕ್ಷು ಬೇಕು, ಜ್ಞಾನದ ದೃಷ್ಟಿ ಬೇಕು. ನಮ್ಮ ನಿಜವನ್ನು ನಾವು ತಿಳ್ಕೊಬೇಕಾದ್ರೆ ಜ್ಞಾನ ಚಕ್ಷು ಬೇಕು. ನಾವು ವಿವೇಕದ ಸನ್ನಿವೇರಿಸಿ ನೋಡಿದಾಗ
ನಮ್ಮ ನಿಜವಾದ ಇರು ಯಾರು ಅನ್ನೋ ಯಾವುದನ್ನೋದು ಹೊಳಿತೈತಿ ನಮ್ಗೆ. ಇಲ್ಲ ಮತ್ತೆ ಅಜ್ಞಾನ ಆವರಿಸ್ಬಿಟ್ಟೈತಿ. ಈ ಅಜ್ಞಾನವನ್ನು ಹೊಡೆದಾಕ್ಬೇಕಾರೆ ಅದಕ್ಕೆ ದಿವ್ಯ ಚಕ್ಷು, ಜ್ಞಾನ ಚಕ್ಷು ಬೇಕು, ವಿವೇಕ ಅನ್ನುವಂಥದ್ದು. ಅವಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತೆ ನಮಗೆ. ಇದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ದೃಶ್ಯಾತೀತವಾದಂಥ ವಸ್ತುವಿಗೆ ಯಾವ ಹಾನಿನೂ ಇಲ್ಲ. ಆ ದೃಶ್ಯಾತೀತವಾದ ವಸ್ತುನ ನೀನದಿ ಅನ್ನೋದನ್ನ ಅನುಭವದಿಂದ ಕಂಡುಕೊ. ನಮ್ಮ ಋಣ ಯಾವಾಗ ತೀರ್ಸವ್ರು ನೀವು? ನಮ್ಮ ಋಣ ತೀರ್ಸೋದ ಭಾಳ ಕಠಿಣ ಅದ. ನೀವು ಏನು ನೀವೆಲ್ಲರೂ ಧ್ಯಾನ ಕೂತ ಅದನ್ನು ಅನುಭವ ಮಾಡಿಕೊಡಿಲ್ಲ ಅಂದರೆ ನಮ್ಮ ಋಣದಾಗ ಹೋಗ್ತೀರಿ ನೀವು. ಅದನ್ನು ಅನುಭವ ತೊಗೊಂಡಾಗ ನಮ್ಮ ಋಣ ತೀರ್ತೈತಿ. ನಮ್ಮ ಋಣ ಏನು ಕೊಟ್ಟರೆ ತೀರ್ತೈತಿ ಹೇಳ್ರಿ? ಜಗತ್ತಿನ ಯಾವ್ದಾರು ವಸ್ತುಗಳನ್ನು ಕೊಟ್ರೆ ನಮ್ಮ ಋಣ ತೀರ್ತೈತೇನೆ? ಅರ್ಬಿ ಹಂಚ್ಲಿಕ್ಕೆ ಕೊಟ್ರೆ, ರೊಕ್ಕ ರೂಪಾಯಿ ಕೊಟ್ರೆ, ಹಾಲು ಮೊಸರು ತಂದು ಕೊಟ್ರೆ, ಹಣ್ಣು ಹಂಪಲ ತಂದು ಕೊಟ್ರೆ ನಮ್ಮ ಋಣ ತೀರ್ತೈತೇನೆ? ತೀರುವುದಿಲ್ಲ. ಗುರುವಿನ ಋಣ ತೀರಿಸಲಿಕ್ಕೆ ತಕ್ಕ ದ್ರವ್ಯ ಈ ಜಗತ್ತಿನೊಳಗ ಇಲ್ಲ. ಜಗತ್ತಿನಿಂದ ಏನು ಕೊಟ್ಟರು ಗುರುವಿನ ಋಣ ತೀರುವುದಿಲ್ಲ. ಗುರುವಿನ ಋಣ ತೀರಿಸ್ಬೇಕಂದ್ರೆ ನೀನು ಆ ಸ್ಥಿತಿ ಪಡಿಬೇಕು. ನೀನು ಸಮಾಧಿಯನ್ನು ಪಡೆದು ಇನ್ನುಳಿದ ಜೀವಗಳಿಗೆ ಅದರ ಮಾರ್ಗದರ್ಶನ ಮಾಡಬೇಕು. ಅಂದಾಗ ಗುರುವಿನ ಋಣ ತೀರ್ತೈತೆ. ಏನು ಭಾಳ ಕಠಿಣ ಅದ ಗುರುವಿನ ಋಣ ತೀರ್ಸೋದು ಅಂದ್ರೆ. ಏನು ತಂದೆ ತಾಯಿ ಋಣ ತೀರ್ಬೇಕಾದ್ರೆ ತಂದೆ ತಾಯಿ ಶರೀರ ಜೋಪಾನ ಮಾಡಿದಾಗ ಪ್ರಾಣ ಹೋಗು ತನಕ ತಂದೆ ತಾಯಿ ಇದನ್ನು ಮಾಡಿದಾಗ ತಂದೆ ತಾಯಿ ಋಣ ತೀರ್ತೈತೆ. ಏನು ತಗೊಂಡದ್ದನ್ನು ಹೊಳೆ ಕೊಟ್ಟಾಗ ಋಣ ತೀರ್ತೈತೆ. ಹೌದಿಲ್ಲ? ತಗೊಂಡದ್ದನ್ನು ಕೊಡಲಿಲ್ಲ ಅಂದ್ರೆ ಹೊಳೆ ಕೊಡಲಿಲ್ಲ ಅಂದ್ರೆ ಋಣದಾಗ ಹೋಗ್ತೀರಿ. ಹೌದಿಲ್ಲ? ಏನು ಪಡ್ಕೊಂಡಿರ್ತೇವೆ ಅದನ್ನು ಹೊಳೆ ಕೊಡಬೇಕು. ಈ ನಿಸರ್ಗದಿಂದ ನಾವು ಪಡ್ಕೊಂಡದ್ದನ್ನು ಹೊಳೆ ನಾವು ಕೊಡಬೇಕು. ಅದನ್ನು ದಾನ ಮಾಡ್ಬೇಕು. ನೀವು ಮತ್ತೆ ಕೊಡಲಿಲ್ಲ ಅಂದರೆ ನನಗೇ ಇರಲಿ ಅಂತ, ಕೊಟ್ಟದ್ದೆಲ್ಲ ನನಗೇ ಇರಲಿ ಅಂತ ಇಟ್ಕೊಂಡು ಕುಂತ್ರೆ ಮತ್ತು ದೇವ್ರಿನ ಅಂತಾರೆ. ಅದಕ್ಕೆ ದೇವ್ರಿನ, ಋಷಿರಿನ, ಮಾತೃರಿನ, ಪಿತೃರಿನ. ನಿನಗೆಲ್ಲ ಅನುಕೂಲ ಆಗೈತಿಲ್ಲೋ ಇದು. ನೀ ಇನ್ನೊಬ್ರಿಗೆ ಅನುಕೂಲ ಮಾಡಕ್ಕೆ ಅದನ್ನು ಅವಕಾಶ ಕೊಡು. ಅನುಕೂಲ ಮಾಡಿ ಇನ್ನೊಬ್ರಿಗೆ ನೀನು. ನಿಸರ್ಗನ ಅನುಕೂಲ ಆಗೈತಿ ನಿನಗೆ, ಮಾಡ್ಕೊ, ಹೊಂದ್ಕೊಂಡು ನೀನು ಕೆಲಸ ಮಾಡ್ಕೊಳ್ಳಿ ಅಂತ. ಅದನ್ನು ನಾವು ಮರ್ತು ಬಿಡ್ತೇವೆ. ಹೌದಿಲ್ಲ? ಅದನ್ನು ಕೊಡಾಕ್ವಲ್ಲಿ, ಕೊಟ್ಟದ್ದನ್ನು ಹೊಳ್ಳಿ ಕೊಡಾಕ್ವಲ್ಲಿ ಅಂದ್ರೆ ಹೆಂಗ್ರಿ ಅದು? ಇರಾಕ್ ಮನೆಗೆ ಕೊಟ್ರೆ ನಂದ ಅಂದ್ರೆ ಹೆಂಗಿದೆ? ಇರ್ಲಪ್ಪ, ಏನೋ ಅನುಕೂಲ ಆಗಿ ಇರಲಿ, ಇರು ಮಠ ಅಂತ ನಮ್ಮ ಕೆಲಸ ಆಗೋ ಮಠ ಮಾಡ್ಕೋದು ಇದನ್ನು. ಹೌದಿಲ್ಲ? ಆದಿಂದ ಋಣ ತೀರಿಸ್ಬೇಕು. ನಾವು ಮಾಡಿ ಹೋಗ್ಬೇಕು, ಋಣ ತೀರಿಸಿ ಹೋಗ್ಬೇಕಂತ. ಏನು ಇಲ್ಲ, ಋಣಬಾಧೆ ತೀರ್ಬೇಕಾದ್ರೆ ಭಾಳ ಕಠಿಣ ಅದ ನಮ್ಗೆ. ಏನು ಜನ್ಮ ಜನ್ಮ ಅಂತ ತಿರ್ಬೇಕಾಗೈತಿ. ನಿನ್ನ ನಿಜವನ್ನು ನೀ ತಿಳ್ಕೊಂಡ್ರೆ ಎಲ್ಲ ಋಣ ಮುಡ್ತೈತಿ ನೋಡಿ. ಮೊದಲು ಈ ಕೆಲಸ ಮಾಡ್ಕೊಂಡು ಏನು ಮಾತೃಣ, ಪಿತೃಣ, ದೇವರಿನ, ಋಷಿರಿನ ಎಲ್ಲವೂ ತೀರ್ತದೆ. ನಿನ್ನ ನಿಜದ ಸ್ಥಿತಿಯನ್ನು ನೀವು ಹೊಂದಿದೆ ಅಂದರೆ. ನೀವೆಲ್ಲರೂ ಧ್ಯಾನ ಕೂಡಲಿಲ್ಲ ಅಂದ್ರೆ ನಮ್ಮ ಋಣದಾಗ ಹೋಗ್ತೀರಿ ನೀವು. ಅದನ್ನು ಅನುಭವ ತಗೊಳ್ಳಿಲ್ಲ ಅಂದ್ರೆ ಕಟ್ಟಿ ಪಂಟ್ ಬಿಡ್ಕೊಂತ ಕುಂತ್ರಿ ಅದಕ್ಕೆ ಬಂತ್ರಿ ಅದು. ಮನೆಗೆ ಹೋಗಿ ಹೊಳ್ಳಿ ಇಲ್ಲಿ ಬರಾಕೈತೆ ನಿನಗೆ? ಮನ್ಯಾಗ ಏನು ಕೆಲಸ ಇರೋದಿಲ್ಲ ನಿಂದ. ಇದ್ರಾಗ ವೇಳೆ ಕಳಿಬೇಕು ಅನ್ನೋದು ಹವ್ಯಾಸ, ಕೇಳಿದ್ದನ್ನು ಮನನ ಮಾಡ್ಬೇಕಪ್ಪ, ಇದ್ರೊಳಗೆ ಕಾಲ ಕಳೆದ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು, ಅದನ್ನು ಮನನ ಮಾಡಕ್ಕೆ ಹೋಗೋಣ. ಅದನ್ನು ಹೌದಿಲ್ಲ? ಆ ಶುದ್ಧ ಕಾಲ ಕಳೆದ ಸತ್ವರ ಅದಕ್ಕೆ ಬಂತು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನಿಗೆ. ಅವಧಿ ಭಾಳಿಲ್ಲ, ಅಲ್ಪಾವಧಿ ಐತಿ. ಅದ್ರಾಗ ಕೆಲಸ ಮಾಡ್ಕೋ, ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೊ. ನಾವು ಇನ್ನೂ ಹಂಗೆ ಇರ್ತೇವೆ ಅಂತ ತಿಳ್ಕೊಂಡ್ರಿ ಒಕ್ಕೈತಿ, ಹೊಂಟೈತಿ ಅದು ಶರೀರ. ಹಾರ್ಟ್ ಬಡ್ಕೊಳಿಕತ್ತೈತಿ. ಹಂಗೆ ರುದ್ರ ಭೂಮಿಗೆ ಹೊಂಟೈತಿ, ಕುನಿ ಕಡೆಗೆ ಮನೆ ಕಡೆಗೆ ಸಪ್ಪಳ. ಹೌದಿಲ್ಲ? ನೋಡ್ರಿ, ಬಡ್ಕೊಳಾಗ್ತೈತಿ ಅದು.
ಹೆಂಗೆ ಬಡ್ಕೋತಿ ಹಂಗಂಗೆ ಸಮೀಪ ಮಾಡಾಕತೈತಿ. ಏನು ದೀರ್ಘಾವಧಿ ಉಸಿರಾಟ ಎಲ್ಲಿ ತನಕ ಮಾಡ್ತೀವಿ ಅಲ್ಲಿ ತನಕ ನೀನು ಆಯುಷ್ಯ ಹೆಚ್ಚಾಕೈತಿ. ಉಸಿರಾಟದ ಅವಧಿ ಜೋರಾಗೈತೆ ಅಂದ್ರೆ ಆಯುಷ್ಯ ಕಡಿಮೆ ಆಕೈತೆ ಅಂತ. ಬಡ್ಕೋತಾವು ಹಂಗೆ ಯಾಕ್ರಿ? ಅದಕ್ಕೆ ಭಾಳ ದಿನ ಬದುಕ್ಬೇಕಾದ್ರೆ 1 ಮಿನಿಟಿಗೆ ಎಷ್ಟು ಸಲ ನೀವು ಉಸಿರಾಡ್ತೀವಿ ನೋಡು. ಕಡಿಮೆ ಉಸಿರಾಟ ಇತ್ತಂದ್ರೆ ಕಡಿಮೆ ಹೆಚ್ಚು ದೀರ್ಘಾವಧಿ ಬದುಕ್ತೀನಿ. ಹಂಗೆ ಬಡ್ಕೋತೈತಿ. ಓಡೋದ್ರಿಂದ ಶರೀರ ಆಯುಷ್ಯ ಕಡಿಮೆ ಆಕೈತಿ. ಬಡ್ಕೊಳಕೈತಿ ಅಂದ್ರೆ ಏನು ನೋಡ್ರಿ ನೀವು ಬೇಕಾದ್ರೆ. ಈ ಯೋಗಿಗಳು ಮತ್ತು ಪ್ರಾಣಾಯಾಮ ಮಾಡೋದು ಎದ್ರ ಸಂಬಂಧ? ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿ ಅದನ್ನು ಕ್ರಮೇಣ ನಿಂದ್ರಿಸೋದು ಮತ್ತು ಬಿಡೋದು ಮಾಡ್ತಾರಲ್ಲ, ಅದು ಅವಧಿ ತಡಿ ಹಿಡ್ದಂಗೆ ಅದನ್ನು ಆಯುಷ್ಯದ ವೇಳೆನ ತಡಿ ಹಿಡಿಲಿಕ್ಕೆ ಬರ್ತೈತಿ ಪ್ರಾಣಾಯಾಮದಿಂದ. ಏನು ನಾವು ದೌಡ ಉಸಿರಾಡಾಕತ್ತೀವಿ ಅಂದ್ರೆ ದೌಡ್ ಹೋಗ್ತೈತಿದಂತ. ಏನು ದೌಡ ಹೋಗ್ಬಿಡ್ತೈತಿ. ಏನು ಅದಕ್ಕೆ ಯೋಗಿಗಳು ಅವರು ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿಕೊಂಡು ಈ ಶರೀರವನ್ನು ನಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು. ಇದನ್ನು ವ್ಯರ್ಥಗಳು ಹಾಳು ಮಾಡಬಾರ್ದು ಇದನ್ನು ಅಂತ ತಿಳ್ಕೊಂಡು ಅವ್ರು ಲಾಭ ಮಾಡ್ಕೋತಾರೆ. ಬೇರೆ ಆಹಾರದ್ದು ಅಷ್ಟ ಅಲ್ಲ, ಆಹ್ವಾನೂ ಅದನ್ನು ಸರಿಯಾಗಿ ಕ್ರಮವತ್ತ ನಾವು ಅದನ್ನು ಶರೀರದಾಗ ತಗೋಬೇಕಾಗೈತಿ. ಹೌದಿಲ್ಲ? ಅದ್ರ ಕಡೆ ಗಮನ ಇಲ್ಲ ನಮಗೆ. ಹೌದಿಲ್ಲ? ಹೆಂಗೆ ಅದನ್ನು ಉಸಿರು ತಗೋಬೇಕು ನಾವು? ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿದ್ರೆ ದೀರ್ಘಾವಧಿ ಬದುಕ್ತೀನಿ. ಏನು ಆ ವಿಷಯ ನಿನ್ನ ಕೈ ಒಳಗೆ ಐತೆ ಅದು ಇಲ್ಲ. ಏನು ಅದನ್ನು ನಾವು ಮಾಡೋದಿಲ್ಲ, ಎಲ್ಲ ದೇವರು ಮಾಡ್ತಾನಪ್ಪ ಅಂತ. ಹೌದಿಲ್ಲ? ನೀವೆಲ್ಲರೂ ನಮ್ಮ ಋಣ ತೀರ್ಸೋಕ್ಕೆ ತಯಾರಾಗಿ ನಮಗೇನು ಕೊಡವ್ರು ನೀವು? ನಾವೇನು ದುಡ್ಡು ತೊಗೊಳವ್ರೆ? ನೀವೇ ಉಣ್ರಿ, ನೀವೇ ತಿನ್ನಿರಿ, ಎಲ್ಲ ಮಾಡಿರಿ, ಆದ್ರೆ ನಮ್ಮ ಋಣ ತೀರ್ಸಕ್ಕೆ ತಯಾರಾಗ್ರಿ ನೀವು. ಏನು ಇಲ್ಲಿ ಬಂದು ಕುಂತು ಎದ್ದು ಹೋದ್ರೆ ನಮ್ಮ ಋಣದಾಗ ಬಿಡ್ತೀರಿ ನೋಡಿ ನೀವು ಅಂತ. ಮನೆಗೆ ಹೋಗಿ ಇದ ಮಾತಾಡಲಿಲ್ಲ ಅಂದ್ರೆ ಕೇಳಿದವರು ನಮ್ಮ ಋಣದಾಗ ಬೀಳ್ತೀವಿ. ಚಿಂತೆ ಕಳ್ಕೊಂಡು ಆರಾಮಿರು ಅಂದ್ರೆ ಒಲ್ಲಂತ. ಚಿಂತೆಯಾಗಿ ಒದ್ದಾಡ್ಬೇಕಂತ. ಚಿಂತೆ ಬಿಡಿಸೋ ಮಾತು ಮುಕ್ತಿರ್ಬೇಕು ಅವು. ಲೌಕಿಕದ ಮಾತು ಚಿಂತೆ ಹಚ್ತಾವಿಲ್ಲ ಅವು, ಮತ್ತು ಜಗಳ ಹಚ್ತಾವ. ಅದರ ಕಾಲು ಕಳೆದ್ರೆ ಎದಕ್ಕೆ ಬಂತ್ರಿ? ಕೋಕ ಬುದ್ಧಿ ಚಿಲ್ಲರ್ ಬುದ್ಧಿ ನಮ್ಮಂತೆಲ್ಲಿ ನಡೀದಿಲ್ರಿ. ಏನು ಇಲ್ಲಿ ವಂಶದವ್ರ ಮೇಲ್ಮಾಣಿಕೆ ಮಾಡೋಂಗಿಲ್ಲ. ಏನು ದೇಶಭೇದ, ಕಾಲಭೇದ, ವಂಶಭೇದ, ವಿದ್ಯಾಭೇದ ನಮ್ಮಲ್ಲಿ ತರಬಾರ್ದು. ಕೇವಲ ಆತ್ಮವಿಚಾರದ ಅಭ್ಯಾಸದಾಗ ತೊಡಬೇಕು ನೋಡ್ರಿ. ಏನು ಅನಾತ್ಮದ ಮಾತುಗಳೆಲ್ಲ ಚಿಂತೆ ಹಚ್ತಾವು. ಆದ ಕಾರಣ ಅನಾತ್ಮ ವಿಚಾರಗಳನ್ನು ತ್ಯಾಗ ಮಾಡಿ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಕಾಲು ಕಳಿಬೇಕು ನೋಡ್ರಿ. ಈ ಜಡ ತೋರಿಕೆ ವ್ಯವಹಾರದಿಂದ ನಿನ್ನ ಇರುವಿಕೆಗೆ ಯಾವುದೇ ಥರದ ಹಾನಿ ಆಗಿಲ್ಲ, ಆಗುವುದೂ ಇಲ್ಲ. ಇದು ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೋ. ದೇಹ ಭಾವ ಅಳೆಯುವುದಂದ್ರೆ ಸಾಮಾನ್ಯ ಕೆಲಸ ಇಲ್ಲ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹೋಗಿದ್ರೆ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಸಾಧ್ಯ ಐತಿ ಅದು. ಈ ಜಗತ್ತಿನಲ್ಲಿ ಯಾವ ಜಗದ್ಗುರುಗಳು ಚಿಂತೆ ಕಳ್ಕೊಂಡು ಅದಾರ ಹೇಳ್ರಿ? ದೇಹದ ಅಭಿಮಾನ ಹೋಗಿರ್ತಲ್ಲ, ಮುಂದಿರ್ತಾ ಹೆಣ ಹೋಗ್ಯಾಕ ಕಟ್ಟಿ ಕಟ್ಕೊಂಡು ಕುಂತಿರ್ತಾರ ಅವರು. ಸಾಮಾನ್ಯ ಜನರು ಯಾರ ಅದನ್ನ ಹಿಡ್ಕೊಂಡು ಕುಂತಿರ್ತಾರ್ರಿ? ನಮ್ಮ ಶರೀರ ಇಲ್ಲೇ ಹುಗಿಬೇಕಂತ ಮುಂದಿರ್ತಾ ಅವನು ಸಮಾಧಿ ಮಂದಿರ ಅಂತ ಮಾಡ್ಕೊಂಡಾರ. ಬಿಟ್ಟ ಮ್ಯಾಗ ಅಲ್ಲೇ ಹೋಗಿರಿ ನನ್ನಂತ. ಸಾಮಾನ್ಯ ಜನರು ಎಲ್ಲಾರು ಹೋಗಿವ ಮರ, ನಮ್ಮ ಹೊಲ್ದಾಗ ಹೋಗಿಬೇಕಂತಿರ್ತಾರೆ. ಎಲ್ಲಿ ಎಲ್ಲ ನಂದ ಈ ಸಂಕುಚಿತ ಭಾವ, ಇದು ಅಭಿಮಾನಕ್ಕೆ ಬೀಳ್ತಿ, ನನ್ನ ಹೊಲ ಇದು ಅಂತ ಪಿಸಾಚ್ ಹಾಕೊಂಡು ಕುಂಡ್ರವು ನನ್ನ ಹೊಲ ಅಂದ. ಎಲ್ಲವೂ ನಂದು ಐತಪ್ಪ. ಹೌದಿಲ್ಲ? ಎಲ್ಲಿ ಹೋಗಿದ್ರೆ ಎಲ್ಲ ಭೂಮಿ ಯಾಕ್ರಿ? ಅವು ಅದು ಪಂಚಭೂತಾದಿಗಳು ಅವೆಲ್ಲ ಹಂಚಿ ಹರಿದು ಹಂಚಿ ಹೋಗ್ಬಿಡ್ತಾವೆ. ಅವುಗಳ
ಮಣ್ಣಿಂದ ಮಣ್ಣಿಗೆ, ನೀರಿಂದ ನೀರಿಗೆ, ಗಾಳಿದ ಗಾಳಿಗೆ, ಬೆಂಕಿದ ಬೆಂಕಿಗೆ ಹೋಗ್ಬಿಡ್ತದೆ. ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ಬಿಡ್ತದೆ. ಏನು ಅದೆಲ್ಲ ನಿನ್ನನ್ನು ಆಶ್ರಯಿಸ್ಕೊಂಡು ಆವದಾವ ಪಂಚಭೂತಾದಿಗಳು. ಅವನ್ನ ಆಶ್ರಯಿಸ್ಕೊಂಡು ನೀನಿಲ್ಲ ಅನ್ನೋ ತಿಳುವಳಿಕೆ ಮಾಡ್ಕೊ. ಏನು ಅವು ಆದ್ರೆ ನಾನ ಹೊಕ್ಕೇನ ಅಂತ ಕೂಡ ನನ್ನಿಂದ ಅವಕ್ಕೆ ಅಸ್ತಿತ್ವದ. ನೀ ಯಾವಾಗಲೂ ಇರಾಮ. ಪಂಚಭೂತಾದಿಗಳು ಈಗಿದ್ದು ಇಲ್ಲದಂಗೆ ಅಕ್ಕ ಒಮ್ಮೆ. ಏನು ನೀ ಇಲ್ಲದಂಗೆ ಆಗಮಲ್ಲ. ಸುಖ ಹೊಂದಬೇಕಂತ ವಿದ್ಯಾ ಕಲ್ತಿರುವ ಏನು ದುಃಖಿ ಆಗ್ಬೇಕಂತ ಕಲ್ತಿರೋ ನೀವು? ಯಾವ ವಿದ್ಯೆ, ಯಾವ ಜ್ಞಾನ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತದೆ ಅದಕ್ಕೆ ಜ್ಞಾನ ಅಥವಾ ವಿದ್ಯೆ ಅಂತ ಕರೀತಾರೆ. ಏನು ಈ ಅನಾತ್ಮ ವಿದ್ಯೆ ಏನು ಮಾಡ್ತಾವ, ನಮ್ಮ ಚಿಂತೆ ಕಳೆದಿಲ್ಲ ಇವೆಲ್ಲ. ಏನು ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ ಅಂದಾರೆ. ಆತ್ಮಜ್ಞಾನ ಮಾಡ್ಕೊಂಡಾಗ ಚಿಂತೆ ಕಳ್ಕೊಂಡಿರಾಕ್ ಬರ್ತದೆ ನಿನಗೆ. ಸ್ವತಃ ನೀನ ಇದನ್ನು ವಿಚಾರ ಮಾಡಬೇಕು. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕಾಗೋದಿಲ್ಲ. ಇದನ್ನು ಕಲಿಕೆ ಮಾತು ಕಟ್ಟಿದ ಬುತ್ತಿ ಎಲ್ಲಿ ತನಕ ಇರ್ತೈತಿ? ಸ್ವಂತ ವಿಚಾರ ಬೇಕು ಇದಕ್ಕೆ. ಮಹಾತ್ಮರಾದವರೆಲ್ಲ ಸ್ವಂತ ಪ್ರಜ್ಞೆಯಿಂದ ಸುಖಿಗಳಾದ್ರಿಲ್ಲ. ಜಡದ ಚಿಂತೆ ನಿನಗೆ ಯಾಕೋ? ಚಿಂತೆ ಕಡಿಬೇಕಾತಂದ್ರೆ ಎದರಿಂದ ಕಡಿತೈತಿ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ಚಿಂತೆಗಳೆಲ್ಲ ಕಡಿದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗಬೇಕಾದ್ರೆ ಪರಬ್ರಹ್ಮವನ್ನು ಸಂಭಾಳಿಸು. ನೀನು ಯಾರಿದ್ದೀ ಅನ್ನುವಂಥ ಜ್ಞಾನವನ್ನು ಮಾಡು. ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನೋದನ್ನು ಅನುಭೋಗ್ತು. ಈ ಮಾಯೆಯನ್ನೆಲ್ಲ ಮೀರಿದ್ದೇನೆನ್ನುವಂಥ ಅನುಭವ ನಾವು ಪಡಿಬೇಕಾಗೈತಿ. ಮಾಯಾವರಣವಿಲ್ಲದ ಅನುಭವದ ಸೊಗಸುದೇ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗ್ಗೆ ಪೊಸದು ಅಂತ. ಹೌದು, ಅದನ್ನೆಲ್ಲ ಮೀರಿ ಐತಿ ನೀರು. ನಿನ್ನ ಪ್ರಪಂಚ ಪಾರಮಾರ್ಥದೊಡನೆ ಹೊಂದ್ಕೊಂಡು ಹೋಗು. ಏನು ಪಾರಮಾರ್ಥ ಕೈ ಬಿಟ್ಟಿ ಅಂದ್ರೆ ನರಕಕ್ಕೆ ಹೊಂಟಿನಿ ಅಂತ. ಹೌದು, ಬರೇ ಪ್ರಪಂಚದೊಳಗೆ ಪಾರಮಾರ್ಥ ಕೈ ಬಿಟ್ಟು ಬರೇ ಅದನ್ನ ಮಾಡ್ತೇನೆ ಅಂದ್ರೆ ವ್ಯರ್ಥ ನಿಂದ ಎಲ್ಲ ಜೀವನ. ಅದನ್ನ ಕೈ ಬಿಟ್ಟೆ ಅಂದ್ರೆ ಪ್ರಪಂಚನೂ ಸುಧಾ ಹದಗೆಟ್ಟು ಹೋಗ್ತದೆ. ನೀವು ನಿಮ್ಮ ಕೆಲಸ ಮಾಡ್ಕೊಂಡೆ ಅಂದ್ರೆ ನಿಮ್ಮಿಂದ ಇನ್ನೊಬ್ಬರಿಗೆ ಕಲ್ಯಾಣ ಆಕೈತಿ. ಏನು ಎಲ್ಲ ಜಡದ ಅಭಿಮಾನ ಬಿಡಬೇಕಾಕೈತಿ. ಏನು ಮಾಡವು? ಮಾನ ಮರ್ಯಾದೆ ಗಳಿಸಿ ಏನು ಮಾಡವು? ದುಡ್ಡು ದುಗ್ಗನೆ ಗಳಿಸಿ ಏನು ಮಾಡವು? ಮಕ್ಕಳು ಮರಿ ಗಳಿಸಿ ಏನು ಮಾಡವು? ಏನು ಲಾಭ ಮಾಡ್ಕೊಂಡು ಹೇಳಿ? ಆತ್ಮವಿಚಾರದಿಂದ ಆಗುವಷ್ಟು ಲಾಭ ಬಾಕಿ ಅನಾತ್ಮ ವಿಚಾರದಾಗ ತೊಡಗಿದ್ರೆ ಏನೂ ಲಾಭ ಇಲ್ಲ. ಎಲ್ಲರದು ಚಿಂತೆ ಅದರದ್ದು ಹತ್ತೈತಿ. ಮಣಿತನದ ಬಾಳೆ ನೆಟ್ಟಗಾಗಲಿ ಅನ್ನೋ ಚಿಂತೆ ಐತೈತಿ. ಅದು ಎಂದೂ ನೆಟ್ಟಗ ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಮಾಡಿದ ಕರ್ಮ ಹೆಂಗಿರ್ತೈತಿ ಹೆಂಗೆ ನಡಿತೈತಿ. ಏನು ಈ ಬಾಳೆ ಬೆಣ್ಣು ಹತ್ತಿ ಸುಖ ಹೊಂದಿದವ್ರು ಯಾರ್ದ? ಬಾಳೆ ತಿದ್ದಿದವ್ರು ಯಾರ್ದಾರ ಹೇಳಿ? ಮಕ್ಕಳಾದ್ರೆ ನೆಟ್ಟಗೆ, ಹೊಲ ಹಿಡಿದ್ರೆ ನೆಟ್ಟಗೆ, ಮನೆ ಹಾಕ್ಸಿದ್ರೆ ನೆಟ್ಟಗೆ, ನೌಕರಿ ಹತ್ತಿರ ನೆಟ್ಟಗೆ, ಮೊಮ್ಮಕ್ಕಳಾದ್ರೆ ನೆಟ್ಟಗೆ, ಗಂಡ ಸತ್ರ ಬೇಷ ಆತ್ ಬಿಡ ಅಂದ್ರೆ ಹೊಟ್ಟೆ ಕರ ಕಲಿಸ್ನಾಗೈತಿ ನಿಮಗೆ. ಹೌದಿಲ್ಲ? ಅದನ್ನ ನಂಬ್ಕೊಂಡು ಕೂತೀರಿ. ಸಾಯು ಗಂಡ ಸಾಯಬಾರ್ದು ಅಂದ್ರೆ ಹೆಂಗ್ರಿ? ಸಾಯು ಹಿಂದೆ ಸಾಯಬಾರ್ದು ಅಂದ್ರೆ ಹೆಂಗೆ? ಹುಟ್ಟಿದ್ದು ಸಾಯಕ ಬೇಕು. ಅದನ್ನ ಸಾಯ್ದಂಗೆ ಇಟ್ಕೊಳಕ್ ಬರ್ತೈತೇನ್ರಿ? ಅದನ್ನ ಶರೀರ ಸಾಯ್ದಂಗೆ ಇಟ್ಕೊಳಕ್ ಬರ್ತೈತಿ? ಅದಕ್ಕೆ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ಬಿಡು ಅಂತ ಹೇಳ್ಯಾರ. ಏನು ಇವೆಲ್ಲ ಅನಿತ್ಯದವ, ದುಃಖ ಕೊಡ್ತಾವ, ಇದನ್ನ ನಂಬಕ್ ಹೋಗ್ಬೇಡ ಅಂತ. ಬರೀ ಅದ್ರಾಗ ಸತ್ಯತ್ವ ಬುದ್ಧಿ ಇಟ್ಕೊಂಡು ಕುಂತ್ರೆ ಎಂದಪ್ಪ ನೀನು ನೆಮ್ಮದಿಯಿಂದ ಇರುವುದು ಯಾವಾಗ ನೀನು? ಯಾರು ಬಾಳೆ ಸುದ್ದ ಆಗೈತೆ ಹೇಳಿ? ಬಾಳೆ ಸುದ್ದ ಮಾಡಕ್ ಉಂಟಾನು?
ಅದ್ರಾಗ ಅದನ್ನ ಮಾಡಿ ತಿದ್ದಾಕ ಬಂದಿದ್ರೆ ನಾವು ಅದನ್ನ ಮಾಡ್ಕೊಂಡು ಎದ್ದು ಬಿಡ್ತಿದ್ವಿ ಅಂದ್ರೆ ಊರೇ ಕಡ್ಡಾಡಕ್ಕೆ ಹೋಗು ನಾವು. ಹ್ಮ್ ಬಾಳೆ ವಿಷಮದ ಅದು, ಅದನ್ನ ಸಮ ಮಾಡಕ್ ಆಗುವುದೇ ಇಲ್ಲ. 5 ಬೆರಳು ಸಮ ಮಾಡ್ರಿ ನೀವು, ಅದನ್ನ ಮಾಡಿದ್ರೆ ಅದರಿಂದ ಕೆಲಸನ ತಗೋಕ್ಕಾಗೋದಿಲ್ಲ, ಚರ್ಗಿ ಹಿಡಿಯಕ್ಕೆ ಸುಧಾ ಆಗುದಿಲ್ಲ. 5 ಬಟ್ ಸಮ ಮಾಡ್ಯದ, ಇವು ಹೆಚ್ಚು ಕಡಿಮೆ ಅದಾವಂತ ಇದರಿಂದ ಕೆಲಸ ನಡೆದೈತಿ. ಎಲ್ಲಿ ವಿಷಮ ಐತಿ ಅಲ್ಲಿ ವ್ಯವಹಾರ ಐತಿ, ಸಮದಲ್ಲಿ ವ್ಯವಹಾರ ಇಲ್ಲ. ಏನ್ ನಿಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ವಿಷಮ ವ್ಯವಹಾರ ಇಲ್ಲ ಅಲ್ಲಿ. ಹ್ಮ್ ಇದು ಬಾಳೆದಾಗ ವಿಷಮದ ಎಲ್ಲ ವ್ಯವಹಾರ. ಎಲ್ಲಿ ವ್ಯವಹಾರ ಇಲ್ಲ ಅಲ್ಲಿ ಸುಖ ಅದ ನೋಡಿ, ಎಲ್ಲಿ ವ್ಯವಹಾರ ಅದ ಅಲ್ಲಿ ದುಃಖ ಅದ ನೋಡಿ. ಏನ್ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಇಲ್ಲ ಅಲ್ಲಿ. ಏನ್ ಆರಾಮಿನ ಭಾವದಾಗ ಎಲ್ಲಿ ತಪ್ಪು ತಿಳುವಳಿಕೆ ಅದ ಅಲ್ಲಿ ದುಃಖ ಅದ ನೋಡಿ. ಭೇದದಲ್ಲಿನ ದುಃಖ, ಅಭೇದದಲ್ಲಿ ದುಃಖ ಇಲ್ಲ ಅಂತ. ಎರಡನ್ನು ಭಾವ ನಿಮ್ಮ ಸ್ವರೂಪದಲ್ಲಿ ಇಲ್ಲ ಇಲ್ಲ. ನಿದ್ದೆ ಹತ್ತಿದಾಗ ಏನಾರ ಭೇದ ಮಾಡ್ತೀನ, ಭೇದ ಭಾವ ಕಂಡೀನ ಅಲ್ಲಿ. ಎರಡೆಂಬ ಭಾವ ಎಲ್ಲಿ ಬರ್ತೈತಿ ಅಂದ್ರೆ ಭೇದದಲ್ಲಿ ಬರ್ತೈತಿ. ನಿದ್ದೆ ಹತ್ತಿದಾಗ ಎಲ್ಲೈತಿ ಭೇದ ಭಾವ ಅನ್ನೋದೆಲ್ಲ ಅಳದು ಹೋಗೈತೆ ಅಲ್ಲಿ. ಕೇವಲ ಆರಾಮಿನ ಅನುಭವ ಒಂದೇ ಇರ್ತದೆ. ದ್ವಿತೀಯ ದ್ವೈ ಭಯಂ ಭವತಿ, ಎರಡನ್ನು ಭಾವ ಬಂದಂದ್ರೆ ಭಯ ಉಂಟಾಕೈತಿ. ಯಾವಾಗಲೂ ಆತ್ಮವಿಚಾರದೊಳಗೆ ಕಾಲ್ಕಡೆ ಅಂದ್ರೆ ಲಾಭ ನಿನಗೆ. ಮನುಷ್ಯನಲ್ಲಿ ಇರ್ತಕ್ಕಂಥ ವಾಸನೆಗಳನ್ನೆಲ್ಲ ತೆಗೆದು ಹಾಕದು. ಎಲ್ಲ ಪ್ರಾಣಿಗಳ ಉಗಮ ಸ್ಥಾನ ಅದು ಒಂದೇ ಅದ. ಅದರಂತೆ ಆನಂದ ಹೊಂದು ಸಾಧನ ಎಲ್ಲರಿಗೂ ಒಂದೇ ಅದ. ಮಕ್ಕಳಿಂದ ಸುಖ ಅಂತೆ ಮಕ್ಕಳನ್ನ ಹಡದಿ. ಮಕ್ಕಳು ಮಕ್ಕೊಂಡ ಬಾಯಾಗ ಹುಚ್ಚು ಹೋಯ್ತಾವಲ್ಲ, ಅವು ಏನು ಸುಖ ಕೊಟ್ಟವು ನಿನಗೆ? ಅದ್ರ ಚಾಕ್ರಿ ಮಾಡೋದು ಇದನ್ನ ಮಾಡೋದ್ರಾಗ ನಿನ್ನ ವೇಳೆ ಎಲ್ಲ ಹೋಯ್ತು. ಮಕ್ಕಳಿಲ್ದವ್ರು ಪುಣ್ಯವಾನ್ರು. ಏನ್ ಇದ್ರೊಳಗೆ ಕಾಲ ಕಳೆದ ಜನ್ಮ ಸಾರ್ಥಕ ಮಾಡ್ಕೊಳಕ್ ಬರ್ತೈತಿ. ಈ ದೇಹ ಪಂಚಭೂತಾದಿಯಿಂದ ಸಂಘಟಿತವಾದಂಥದ್ದು ಇದು. ಇದು ಪಂಚಭೂತಾದಿಗಳಿಂದ ಲಯ ಆಗಿ ಹೋಗ್ತೈತಿ, ಅದ್ರಾಗ ಹರಿದು ಹಂಚಿ ಹೋಗುದು. ಎಲ್ಲ ಜನನ ಮರಣಗಳು ಸುಧಾ ನಿನ್ನ ಮನಸ್ಸಿನ ಕಲ್ಪನಾ ಅವೆಲ್ಲ. ಹುಟ್ಟೇನು ಅನ್ನೋದು, ಸಾಯೇನು ಅನ್ನೋದು ಯಾವುದು? ಹುಟ್ಟಿದ್ದು ನೀನಲ್ಲ, ಸಾಯುವುದು ನೀನಲ್ಲ. ಯಾವ್ದಾರ ಹುಟ್ಟಿದ್ದಿತ್ತು, ಯಾವ್ದಾರ ಸತ್ತಿದ್ದಿತ್ತು. ಏನ್ ಮನಸ್ಸಿನ ಕಲ್ಪನಾದಾಗ ಅದ. ಆದ ಕಾರಣ ಮನಸ್ಸು ನಾಶ ಆಗ್ಬೇಕು ನೋಡ್ರಿ. ಮನಸ್ಸು ನಾಶ ಎಂದೇ ನಾಶ ಮಾಡ್ಕೊಂಡೆ ಅಂದ್ರೆ ನೀ ಆರಾಮಿರ್ತೀವಿ ನೋಡ್ರಿ. ನಿದ್ದೆ ಎತ್ತಾಗ ಎಲ್ಲೈತಿ ಮನಸ್ಸು, ಆವಾಗ ಆರಾಮಿನ ಅನುಭವ ಆಕೈತಿ. ಎಚ್ಚರಿಕೆಯಾಗಿ ಮನಸ್ಸು ಐತಿ, ಅಲ್ಲಿ ಆರಾಮ್ ಕಳ್ಕೊಂತೀವಿ. ಎಲ್ಲರೂ ವಿಷಯಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ವಿಷಯ ಗಳಿಕೆನ ನಡೆಸ್ಯಾರ. ಆದ್ರೆ ಅದರಿಂದ ಎಂದೂ ಸುಖ ಶಾಂತಿ ಸಿಗೋದು ಸಾಧ್ಯ ಇಲ್ಲ ಅನ್ನೋದು ಹೊಳೆದು ಭಾಳ ಕಠಿಣ ಅದು. ಹೊಳೆದವ ಅದ್ರ ಮ್ಯಾಗಿನ ಆಸಕ್ತಿ ತೆಗೆದುಹಾಕ್ತಾನೆ. ಅವುಗಳ ಪ್ರಾಪ್ತಿ ಮಾಡ್ಕೋಬೇಕು ನಾವು ಉದಾಸೀನಕ್ಕೆ ನಾವು ಅವಶ್ಯಕತೆ ಇಲ್ಲ ಅದಂತ. ಮನಸ್ಸು ಹೊಳ್ಳಿ ತಿರುಗಿ ತನ್ನಲ್ಲಿ ತಾನು ನೋಡ್ಕೊಂಡ್ರೆ ಆರಾಮಿನ ಅನುಭವ ಆಕೈತಿ. ಅಂತರ್ಮುಖಿ ಆಗ್ಬೇಕು ನೋಡು. ಬಹಿರ್ಮುಖ ವೃತ್ತಿ ಎಲ್ಲ ಬಂದ, ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಇದನ್ನ ಅನುಭವ ಮಾಡ್ಕೊಳಕ್ ಸಾಧ್ಯತೆ ಎಲ್ಲರಿಗೂ. ಅದಕ್ಕೆ ಆದಷ್ಟು ನಾವು ಒಳಗೆ ಅಂತರ್ಮುಖಿ ಆಗ್ಬೇಕು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ವಿಚಾರದಿಂದ ಇದು ಸಾಧ್ಯ ಇದೆ. ಮನಸ್ಸಿಗೆ ಬುದ್ಧಿ ಹೇಳಿ ಮನುಷ್ಯನ ವ್ಯಾಪಾರ ಬಂದ್ ಮಾಡಬೇಕು. ಮನುಷ್ಯನ ಪ್ರೇರಣೆ ಇಲ್ಲಲ್ಲೇ ಯಾವ ಇಂದ್ರಿಯಗಳು ಮಿಸ್ಕೋದಿಲ್ಲ. ಮನುಷ್ಯನ ಶ್ರಮ ಆತಂದ್ರೆ ಇಂದ್ರಿಯಗಳ ದಮ್ಮ ತಾನ ಆಕೈತಿ. ಅವಾಗ ಇದನ್ನ ಅಭ್ಯಾಸ ಮಾಡಕ್ ಬರ್ತೈತಿ ನಮ್ಗೆ. ಬಿಡೋಣ್ರಿ.
ಪ್ರಕಾರ